ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಪಾರಿವಾಳದ ಹಣ ವಿಚಾರವಾಗಿ ಇಬ್ಬರು ಯುವಕರ ನಡುವೆ ಗಲಾಟೆ ವಿಕೋಪಕ್ಕೆ ಹೋಗಿ ದರ್ಶನ್ ಎಂಬಾತನ ಮೇಲೆ ಹಲ್ಲೆ. ಬೆಳಗಾವಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಘಟನೆ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಎಂಇಎಸ್ನಿಂದ ಮಹಾಮೇಳಾವ್ಗೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡುವುದಿಲ್ಲ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ. ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನ ಶುಕ್ರವಾರ ಬೆಳಗಾವಿ ನಗರದಲ್ಲಿ ಆಯೋಜನೆ. ಅಂಬೇಡ್ಕರ್ ಉದ್ಯಾನದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಹಾಗೂ ಗೌರವ ನಮನ. ಪಾರಿವಾಳದ ಹಣದ ವಿಚಾರವಾಗಿ ಇಬ್ಬರು ಯುವಕರ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ಹೋಗಿ ದರ್ಶನ್ ಎಂಬಾತನ ಮೇಲೆ ಅಪ್ರಾಪ್ತನೋರ್ವ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ. ಪಾರಿವಾಳದ ಹಣದ ವಿಚಾರವಾಗಿ ಇಬ್ಬರು ಯುವಕರ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ಹೋಗಿ ದರ್ಶನ್ ಎಂಬಾತನ ಮೇಲೆ ಅಪ್ರಾಪ್ತನೋರ್ವ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ. ದರ್ಶನ್ ಮೇಲೆ ಅಪ್ರಾಪ್ತ ಹಲ್ಲೆ ಮಾಡಿದ್ದಾನೆ ಎಂದು ಬಸವನಕುರ್ಚಿ ಗ್ರಾಮದಲ್ಲಿರುವ ಅಪ್ರಾಪ್ತನ ಮನೆಗೆ ದರ್ಶನ್ ಕಡೆಯವರು ಸುಮಾರು 15ಕ್ಕೂ ಹೆಚ್ಚು ಜನರು ರಾಡ್, ಪೆಟ್ರೋಲ್ ಮತ್ತು ಕಲ್ಲುಗಳ ಸಮೇತ ಆಗಮಿಸಿ ಮನೆ ಧ್ವಂಸ ಮಾಡೋಕೆ ಯತ್ನಿಸಿದ್ದಾರೆ. ಮನೆಯಲ್ಲಿದ್ದ ಕಿಟಕಿ, ಗಾಜು, ಟಿವಿ ಹಾಗೂ ಪಾತ್ರೆಗಳನ್ನು ಚೆಲ್ಲಾಪಿಲ್ಲಿ ಮಾಡಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಈ ಘಟನೆ ಸಂಬಂಧಿಸಿದಂತೆ ಹಿರೇಬಾಗೇವಾಡಿಯಲ್ಲಿ ಹಾಗೂ ಮಾಡಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು 7 ಜನ ಆರೋಪಿಯನ್ನ ಬಂಧಿಸಲಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಎಂಇಎಸ್ ನಡೆಸುವ ಮಹಾಮೇಳಾವ್ಗೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡುವುದಿಲ್ಲ ಅಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಎಂಇಎಸ್ ನಡೆಸುವ ಮಹಾಮೇಳಾವ್ಗೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಶುಕ್ರವಾರ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. 10 ಸಮಿತಿ ರಚನೆ, ವಸತಿ 2756 ಕೊಠಡಿಗಳನ್ನು ಕಾಯ್ದಿರಿಸಲಾಗಿದೆ. ಇದರಲ್ಲಿ ರಾಜಕೀಯ ವ್ಯಕ್ತಿಗಳು, ಹಿರಿಯ ಮಟ್ಟದ ಅಧಿಕಾರಿಗಳು, ಮಾರ್ಷಲ್ಗಳಿಗೆ ವಸತಿ ವ್ಯವಸ್ಥೆ ಮಾಡಲಾಗಿದೆ. ವಿಟಿಯು, ಕೆಎಲ್ಇ ಸೇರಿದಂತೆ ವಿವಿಧ ಪ್ರವಾಸಿ ಮಂದಿರಗಳು ಇವೆ. ಈಗಾಗಲೇ ಕೊಠಡಿ ನಂಬರ್ ಹಾಕಿ ಹಂಚಿಕೆ ಮಾಡಲಾಗಿದೆ ಎಂದರು. ಮಾನ್ಯ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ನಮ್ಮ ಟೂರಿಸಂ ಹಾಗೂ ಲಾ ಮಿನಿಸ್ಟರ್ ಹಾಗೂ ವಿವಿಧ ಸಂಪುಟ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಾಗೂ ಸಂಪುಟ ಸಚಿವರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ. ಆವಾಗ ನಾನು ಸಿಒ ಅವರು, SP ಅವರು, ಪೊಲೀಸ್ ಕಮಿಷನರ್ ಅವರು ರೈಟಿಂಗ್ ಅಲ್ಲಿ ನಾವೆಲ್ಲರೂ ಫಿಸಿಕಲಿ ಹೋಗಿ ಅಲ್ಲಿ ರೆಪ್ರೆಸೆಂಟೇಷನ್ ಅನ್ನು ಕೊಟ್ಟಿದ್ದೀವಿ. ನಾವೊಂದು ಆಕ್ಷನ್ ಪ್ಲಾನ್ ಅನ್ನು ರಚನೆ ಮಾಡಿದ್ದೀವಿ. ಆಕ್ಷನ್ ಪ್ಲಾನ್ ಅಲ್ಲಿ ನಾವು ಏನ್ ಬೇಡ್ಕೊಂಡಿದ್ದೀವಿ ಅಂದ್ರೆ, ಸ್ವಲ್ಪ ಟೆಂಪರರಿ ಶಾರ್ಟ್ ಟರ್ಮ್ ಗೋಲ್ಸ್ ಹೇಳಿದೀವಿ, ಲಾಂಗ್ ಟರ್ಮ್ ಗೋಲ್ಸ್ ಹೇಳಿದೀವಿ. ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಗೋಲ್ಗಳಲ್ಲಿ ಕಲ್ಚರಲ್, ಸೋಷಲ್ ಹಾಗೂ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರಲ್ ಕಾಂಟ್ರಿಬ್ಯೂಷನ್ಸ್ ಇರಬೇಕು ಅಂತ ಹೇಳಿದ್ವಿ. ನಾವು ಏನೇನು ಪ್ರಪೋಸ್ ಮಾಡಿದೀವೋ ಮಾನ್ಯ ಮುಖ್ಯಮಂತ್ರಿಗಳು ಬರೇ 1 ನಿಮಿಷದಲ್ಲಿ ಇಡೀ 24 ಕೋಟಿ ಬಡ್ಜೆಟ್ ವನ್ನು ಬರೇ ಬೆಳಗಾವಿಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಇಡೀ ರಾಜ್ಯದ 25 ಕೋಟಿದು ಏನು ಬಡ್ಜೆಟ್ ಇತ್ತು ಬರೇ ಬೆಳಗಾವಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗೂ ರಾಜ್ಯದಲ್ಲಿ ನಾವು ಎಕ್ಸ್ಟ್ರಾ ಬಡ್ಜೆಟ್ ಕೊಡ್ತೀವಿ. ಜಿಲ್ಲಾಡಳಿತದಿಂದ ಹಾಗೂ ಇಬ್ಬರು ಸಚಿವರುಗಳಿಂದ ಬೆಳಗಾವಿ ನಮ್ಮ ಉಸ್ತುವಾರಿ ಸಚಿವರು ಲಕ್ಷ್ಮೀ ಮೇಡಮ್ ಇಂದ ಏನೇನು ಬಂದಿದ್ದಾವೆ ಆ ಒಂದು ಆಕ್ಷನ್ ಪ್ಲಾನ್ ಅನ್ನು ಪರಿಗಣಿಸಿ 1 ನಿಮಿಷದಲ್ಲಿ ಅವರು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಇದಲ್ಲದೆ ಹೇಳ್ತೀನಿ. ಸೊ ಇದಲ್ಲದೆ ಈ ಒಂದು ಕಾರ್ಯಕ್ರಮ ಏನಿದೆ ಇದು 26, 27 ತಾರೀಕು ಮಾಡಬೇಕಂತ ಹೇಳಿ ಆ ಪ್ರೋಗ್ರಾಮ್ ಅಲ್ಲಿ ನಿಗದಿ ಮಾಡಲಾಗಿದೆ. ಈ ಸತಿ ಸಿಎಂ ಸಾಹೇಬ್ರು ಅವಾಗ ಏನ್ ಹೇಳಿದ್ರು ಅಂದ್ರೆ, ಸಿಎಂ ಸಾಹೇಬ್ರು, DCM ಸಾಹೇಬ್ರು, ನೀವು ದೀಪಾಲಂಕಾರ ಮಾಡ್ತೀರಿ, ಬರೇ 26, 27 ಮಾಡಬಾರ್ದು. 9ನೇ ತಾರೀಕಿಂದನೇ ಭಾಗಶಃ ಶುರು ಮಾಡಿಕೊಂಡು ಅಧಿವೇಶನ ಟೈಮಿಂದ ಶುರು ಮಾಡಿ 26, 27 ತನಕ ಗ್ರ್ಯಾಂಡ್ ಫಿನಾಲೆ ದೀಪಾಲಂಕಾರ ಮೈಸೂರು ದಸರಾನು ಮೀರಿ ಮಾಡಬೇಕಂತ ಹೇಳಿ ನಮಗೆ ಅವರು ಆದೇಶ ನೀಡಿದ್ದಾರೆ. ಅದಕ್ಕೆ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಹೆಸ್ಕಾಂ ಇಲಾಖೆ ಮುಖಾಂತರ ಹಾಗೂ ಜಿಲ್ಲಾಡಳಿತದಿಂದ ನಾವು ಮಾಡ್ತಾ ಇದ್ವಿ.
ಸೊ ಒಟ್ಟು ಸೇರಿ 30 ಸರ್ಕಲ್ಗಳಲ್ಲಿ ಹಾಗೂ 32 ಕಿಲೋಮೀಟರ್ ನಾವು ದೀಪಾಲಂಕಾರ ಮಾಡ್ತಾ ಇದ್ದೀವಿ. ಮೈಸೂರು ದಸರಾಗೆ ಹೋಲಿಸಿದೀವಿ ಅಂದ್ರೆ ಈ ವರ್ಷ ಬೆಳಗಾವಿ ಅಧಿವೇಶನ ಹಾಗೂ ಶತಮಾನೋತ್ಸವದ ಏನು ಅದ್ಧೂರಿ ಆಚರಣೆ ಆಗುತ್ತೆ, ಆ ಒಂದು ದೀಪಾಲಂಕಾರ ಮೈಸೂರು ದಸರನ್ನು ಮೀರಿ ನಾವು ಮಾಡ್ತೀವಿ ಅಂತ ಹೇಳಿ ತಮಗೆ ಭರವಸೆ ಇದೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬ್ನಂಗ್ ಮಾತನಾಡಿ, ಹೊರ ಜಿಲ್ಲೆಯಿಂದ ಸುಮಾರು 600 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. 38 ಡಿವೈಎಸ್ಪಿ, 230 ಪಿಎಸ್ಐ ಸಿಬ್ಬಂದಿಗಳು ಶನಿವಾರದಿಂದಲೇ ಆಗಮಿಸಲಿದ್ದಾರೆ. ಟೌನ್ಶಿಪ್ನಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 300 ಬಾಡಿ ಕ್ಯಾಮೆರಾ ಸಿಬ್ಬಂದಿಗಳು ಹಾಗೂ ಡ್ರೋನ್ ಕ್ಯಾಮೆರಾಗಳು ಕಣ್ಗಾವಲು ಇಡಲಿದೆ ಎಂದರು. ಟೋಟಲ್ 6023 HCPC ನಮಗೆ ಅಲರ್ಟ್ ಆಗಿದೆ. ನಾಳೆಯಿಂದ ಅವರು ಬೆಲ್ಗಾಮ್ಗೆ ಅವರು ಬರ್ತಾರೆ. ಸೊ HCPC ಬಿಟ್ಟು ನಮಗೆ 6 SP ರ್ಯಾಂಕ್ ಆಫೀಸರ್ಸ್ ನಾವು ಈ ಬಂದೋಬಸ್ತಲ್ಲಿ ನಾವು ಯೂಸ್ ಮಾಡ್ತೀವಿ. 10 ಅಡಿಷನಲ್ SP ರ್ಯಾಂಕ್ ಆಫೀಸರ್ಸ್ ಈ ಬಂದೋಬಸ್ತಲ್ಲಿ ನಾವು ಯೂಸ್ ಮಾಡ್ತೀವಿ. ಮತ್ತು 38 DYSP ಮತ್ತು 100 ಇನ್ಸ್ಪೆಕ್ಟರ್ಸ್ ಮತ್ತು 230 PSI ಈ ಬಂದೋಬಸ್ತಲ್ಲಿ ನಾವು ಯೂಸ್ ಮಾಡ್ತೀವಿ. ಈಗ ಹೊರಗಡೆಯಿಂದ ಸಾಕಷ್ಟು ಆಫೀಸರ್ಸ್ ಮತ್ತು ಸ್ಟಾಫ್ ಈ ಬೆಲ್ಗಾಮ್ಗೆ ನಾಳೆಯಿಂದ ಬರ್ತಾರೆ. ಸೊ ಅವ್ರ ಸಲುವಾಗಿ ನಾವು ಬೇರೆ ಬೇರೆ ಜಾಗದಲ್ಲಿ ನಾವು ಅಕೊಮಡೇಷನ್ ನಾವು ವ್ಯವಸ್ಥೆ ಮಾಡಿದ್ದೀವಿ. ದೊಡ್ಡದ್ದು ಇಲ್ಲಿ ಟೌನ್ಶಿಪ್ದಲ್ಲಿ ಒಂದು ದೊಡ್ಡ 10 ಅಲ್ಲಿ ನಾವು ಹಾಕ್ಸಿದ್ದೀವಿ. ಆ ಟೌನ್ಶಿಪ್ದಲ್ಲಿ ಟೋಟಲ್ ಆಗಿ ನಾವು 2500 ಜನ ಅಲ್ಲೇ ನಾವು ಅಕೊಮಡೇಟ್ ಮಾಡ್ತೀವಿ. ಸೊ ಆ ಜಾಗದಲ್ಲಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ. ಟಾಯ್ಲೆಟ್ಸ್ ನಾವು ಹಾಕಿದ್ದೀವಿ, ಮತ್ತೆ ಇದು ಹಾಟ್ ವಾಟರ್, ಕುಡಿಯೋ ನೀರು, ಮತ್ತೆ ಎಂಟರ್ಟೈನ್ಮೆಂಟ್ ರೂಮ್, ಮತ್ತೆ ಮಿನಿ ಹಾಸ್ಪಿಟಲ್. ಸೊ ಈ ಥರ ವ್ಯವಸ್ಥೆ ಎಲ್ಲ ನಾವು ಮಾಡಿದ್ವಿ. ಈ ಸೇಮ್ ರೀತಿನಲ್ಲಿ ಬೇರೆ ಜಾಗದಲ್ಲಿ ಕೂಡ ನಾವು ಎಲ್ಲಿ ಅಕೊಮಡೇಷನ್ ನಾವು ಮಾಡಿದ್ವಿ, ಈ ಥರ ವ್ಯವಸ್ಥೆ ನಾವು ಮಾಡಿದ್ವಿ. ಸೊ ಟೋಟಲ್ ಆಗಿ ನಾವು 6500 ವರೆಗೆ ನಾವು ಸ್ಟಾಫ್ಗಳಿಗೆ ನಾವು ಅಕೊಮಡೇಷನ್ ನಾವು ಮಾಡಿದ್ವಿ. ಸೊ ನಮ್ಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನಾವು ಇಟ್ಕೊಂಡಿದ್ವಿ. ಈ ಮತ್ತೆ ಜೊತೆಗೆ KSRP ಪ್ಲಟೂನ್ಸ್ ನಮಗೆ 35 ಪ್ಲಟೂನ್ಸ್ ನಮಗೆ ಸ್ಯಾಂಕ್ಷನ್ ಆಗಿದೆ. ಮತ್ತು DRCR ನಮಗೆ 10 ಸ್ಯಾಂಕ್ಷನ್ ಆಗಿದೆ. QRT ಟೀಮ್ ಅಂದರೆ ಕ್ವಿಕ್ ರೆಸ್ಪಾನ್ಸ್ ಟೀಮ್, ಸೊ 8 ಬರುತ್ತೆ. AC ಟೀಮ್ ನಮಗೆ 16 ನಮಗೆ ಆಗಿದೆ. ಗರುಡ ಟೀಮ್, ಅದು ಸ್ಪೆಷಲ್ ಕಮಾಂಡರ್ ಟೀಮ್, ಅದು ಬ್ಯಾಂಗ್ಳೂರಿಂದ ಬರ್ತಾರೆ. ಸೊ 1 ಸ್ಪೆಷಲ್ ಟೀಮ್ ಅದು ನಮಗೆ ಅಲರ್ಟ್ ಆಗಿದೆ. ಇದು ಬಾಡಿ ವಾರ್ನ್ ಕ್ಯಾಮರಾಸ್ ಈಗ ನಮಗೆ 300 ಸ್ಯಾಂಕ್ಷನ್ ಆಗಿದೆ, ಅದು ಈಗ ಬರ್ತಾ ಇದೆ. ಇದು ಬಾಡಿ ವಾರ್ನ್ ಕ್ಯಾಮ್ರಾಸ್ ನಿಮಗೆ ಗೊತ್ತಿದೆ, ಈ ಪ್ರಪಂಚದಲ್ಲಿ ಬಹಳ ಯೂಸ್ಫುಲ್ ಆಗ್ತಾ ಇದೆ. ಯಾಕಂದ್ರೆ ಏನೇನು ನಡೀತಾ ಇದೆ ಅದು ಎಲ್ಲ ರೆಕಾರ್ಡಿಂಗ್ ಆಟೋಮೆಟಿಕ್ ಆಗಿ ಅದು ರೆಕಾರ್ಡಿಂಗ್ ಆಗ್ತಾ ಇದೆ. ಮತ್ತೆ ಡ್ರೋನ್ ಕ್ಯಾಮ್ರಾಸ್ ಕೂಡ ನಾವು ಆಲ್ರೆಡಿ ನಮ್ಮ ಹತ್ರ 10 ಇದೆ, ಮತ್ತೆ ಬೇರೆ ಕಡೆಯಿಂದ ಕೂಡ ಮತ್ತೆ ಏನೋ 20 ಅದು ಬರ್ತಾ ಇದೆ. ಜೊತೆಗೆ ಎಲ್ಲ ಜಾಗದಲ್ಲಿ ನಾವು CCTV ಕ್ಯಾಮ್ರಾ ನಾವು ಹಾಕ್ಸಿದ್ದೀವಿ. ಇಲ್ಲಿ ಸುವರ್ಣಸೌಧ ಒಳಗಡೆ, ಮತ್ತೆ ಗೇಟ್ದಲ್ಲಿ, ಮತ್ತೆ ಪ್ರೊಟೆಸ್ಟ್ ಜಾಗದಲ್ಲಿ, ಮತ್ತೆ ಸೀಟಿನಲ್ಲಿ ಎಲ್ಲಿ ಸ್ವಲ್ಪ ಸೆನ್ಸಿಟಿವ್ ಪಾಯಿಂಟ್ಸ್ ಇದಾವೆ ಆ ಜಾಗದಲ್ಲಿ ಕೂಡ ನಾವು ಸುಮಾರು 580 CCTV ಕ್ಯಾಮ್ರಾಸ್ ನಾವು ಹಚ್ಚಿದ್ದೀವಿ. ಮತ್ತೆ ಈಗ MES ಬಗ್ಗೆ ನೀವು ಕೇಳಿದ್ರಿ. ಆಲ್ರೆಡಿ ನಾನು ಕರೆಸಿ ಅವ್ರಿಗೆ ಹೇಳಿದ್ದೀನಿ, ಯಾವುದು ಕಾರಣಕ್ಕೂ ನಿಮ್ಮ ಪ್ರೋಗ್ರಾಮ್ ನಾವು ಪರ್ಮಿಷನ್ ನಾವು ಕೊಡಂಗಿಲ್ಲ, ಆ ಪ್ರಕಾರ ಕೂಡ ನಾವು ಆಕ್ಷನ್ ತಗೊಳ್ತೀವಿ. ಬಹುಶಃ ಅವರು ನಮ್ಮ ರೆಸ್ಟ್ರಿಕ್ಷನ್ ಅವರು ಒಪ್ತಾ ಇಲ್ಲ, ಅದು ಕೂಡ ನಾವು ಪೊಲೀಸ್ ಆಕ್ಷನ್ ಆ ದಿವಸ ನಾವು ತಗೊಳ್ತೀವಿ. ಸೊ ಈವರೆಗೆ ನಮಗೆ 55 ಪ್ರೊಟೆಸ್ಟ್ ಸಲುವಾಗಿ 55 ರಿಕ್ವೆಸ್ಟ್ ನಮಗೆ ಬಂದಿದೆ. ಮತ್ತೆ ಮೆಮೊರಂಡಮ್ ಕೊಡ್ಲಿಕ್ಕೆ ನಮಗೆ 50 ಬಂದಿದೆ. ಸೊ ನಿನ್ನೆ ಅದು DCSF ಜೊತೆಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಅವ್ರಿಗೆ ನಮ್ಮ ಆಫೀಸ್ಗೆ ಕರೆಸಿದ್ವಿ, ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಅವ್ರಿಗೆ ಕೂಡ ನಾವು ಸ್ವಲ್ಪ ಅಡ್ವೈಸ್ ಕೊಟ್ಟಿದ್ವಿ, ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ನೀವು ಪ್ರೊಟೆಸ್ಟ್ ಮಾಡಬಹುದು ಅಂತ ಎಲ್ಲ ಅವ್ರಿಗೆ ನಾವು ಅಡ್ವೈಸ್ ಕೊಟ್ಟಿದ್ವಿ. ಸೊ ಆವಾಗ ನಾವು ಒಂದು ಕೇಸಸ್ ನಾವು ಬುಕ್ ಮಾಡಿದ್ವಿ. ಆದ್ರೆ ಈ ಮಹಾಮೇಳ ಬಗ್ಗೆ ಅದು ಬೇರೆ ಇಶ್ಯೂ ಇದೆ. ಯಾಕಂದ್ರೆ 2 ವರ್ಷದಿಂದ ನಾವು ಯಾವುದು
ಪರ್ಮಿಷನ್ ನಾವು ಕೊಟ್ಟಿಲ್ಲ. ಮತ್ತೆ ಯಾವಾಗ ಅವರು ಆ ತರ ಅಕ್ರಮ ಆಗಿ ಯಾವ್ದು ಪ್ರಯಾಣ ಅವ್ರು ಮಾಡಿದರೆ ಈ ತರ ಮಾಡ್ಲಿಕ್ಕೆ ನಾವು ಆಕ್ಷನ್ ತಗೊಂಡಿದ್ವಿ. ನಿಮ್ಗೆ ಗೊತ್ತಿದೆ 2022 ಕೂಡ ಏನ್ ಆಕ್ಷನ್ ಆಗಿದೆ, 2023 ಕೂಡ ಏನ್ ಆಕ್ಷನ್ ಆಗಿದೆ ಅವ್ರ ಮೇಲೆ. ಈ ಸತಿ ಕೂಡ ಬಹುಶಃ ಅವ್ರು ಈ ತರ ಪ್ರಯಾಣ ಅವರು ಮಾಡ್ತಾರೆ, ಸೇಮ್ ಆಕ್ಷನ್ ಅವ್ರ ಮೇಲೆ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಭಾರತದ ಸಂವಿಧಾನ ಶಿಲ್ಪಿ ಮಹಾಮಾನವ ಬೋಧಿಸತ್ವ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ 68ನೆಯ ಮಹಾಪರಿನಿರ್ವಾಣ ದಿನವನ್ನು ಬೆಳಗಾವಿಯಲ್ಲಿ ಆಯೋಜಿಸಲಾಗಿತ್ತು. ಭಾರತದ ಸಂವಿಧಾನ ಶಿಲ್ಪಿ ಮಹಾಮಾನವ ಬೋಧಿಸತ್ವ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ 68ನೆಯ ಮಹಾಪರಿನಿರ್ವಾಣ ದಿನವನ್ನು ಬೆಳಗಾವಿಯಲ್ಲಿ ಆಯೋಜಿಸಲಾಗಿತ್ತು. ಶುಕ್ರವಾರ ಡಿಸೆಂಬರ್ 6ರಂದು ಬೆಳಗಾವಿಯ ಡಾಕ್ಟರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಅಂಬೇಡ್ಕರ್ ಉದ್ಯಾನದಲ್ಲಿ ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆಯ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೆಯ ಮಹಾಪರಿನಿರ್ವಾಣ ದಿನವನ್ನು ಬೆಳಗಾವಿಯಲ್ಲಿ ಆಯೋಜಿಸಲಾಗಿತ್ತು. ಈ ವೇಳೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಅಂಬೇಡ್ಕರರ ಅಭಿಮಾನಿಗಳು ಅಂಬೇಡ್ಕರರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನವನ್ನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಆಶೀಫ್ ಶೇಟ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲಿ ಅತ್ಯಂತ ಮಹತ್ತರವಾದ ಸಂವಿಧಾನವನ್ನ ಭಾರತಕ್ಕೆ ನೀಡಿದ್ದಾರೆ. ದೇಶವನ್ನ ಒಗ್ಗೂಡಿಸಿ ಅಭಿವೃದ್ಧಿ ಪಥದತ್ತ ಸಾಗೋಕೆ ಎಲ್ಲರಿಗೂ ಅಧಿಕಾರವನ್ನ ನೀಡಿದ್ದಾರೆ, ಸಮಾನ ಹಕ್ಕನ್ನ ನೀಡಿದ್ದಾರೆ ಎಂದರು. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಮಹಾಪರಿನಿರ್ವಾಣ ದಿವಸ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ರು. ಅದು ಸಂವಿಧಾನದಿಂದ ನಾವು ಇವತ್ತು ಎಲ್ಲರೂ ಒಂದು ರೈಟ್ ಒಂದು ಸ್ವಾಭಿಮಾನದಿಂದ ನಾವು ಜೀವನ ನಡೆಸ್ತಾ ಇದ್ದೇವೆ. ಅವ್ರದ್ದು ಕಾರಣ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ. ನಮಗೆ ಏನು ಮಾಡಲಿಕ್ಕೆ ಬಿಸ್ನೆಸ್ ಇರಲಿ, ಇಂಡಸ್ಟ್ರಿ ಇರಲಿ, ಒಂದು ಸ್ವಾಭಿಮಾನದಿಂದ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಅವ್ರ ಕಾರಣ ನಮ್ಮ ದೇಶ ಅಖಂಡ ಇದೆ. ಅವ್ರದ್ದು ಕಾರಣ ನಮ್ಮ ದೇಶ ಒಂದಿದೆ. ನಾವು ಬರೀ ಅವ್ರು ಒಂದು ಈ ದಿನ 2 ದಿನ ನೆನ್ಪು ಮಾಡಬಾರ್ದು. ಅವ್ರು ಒಂದು ದಿನ ನಾವು ನೆನ್ಪು ಮಾಡಬೇಕು, ದಿನ ನೆನ್ಪು ಮಾಡಬೇಕು. ಅವ್ರು ಎಲ್ಲರಿಗೆ, ಅದು ಮೆಜಾರಿಟಿ ಕಮ್ಯುನಿಟಿ ಇರಲಿ, ಮೈನಾರಿಟಿ ಇರಲಿ, SC ST ಇರಲಿ, ಎಲ್ಲ ಕಮ್ಯುನಿಟಿಗೆ ಅಷ್ಟು ಹಕ್ಕು ಕೊಟ್ಟಿದ್ದಾರೆ. ದೇಶದಲ್ಲಿ ಏನು ಹಕ್ಕು ಇರ್ತೈತಿ, ಬೇರೆ ಬೇರೆ ಹಕ್ಕು ಬೇರೆ ಬೇರೆ ಅವ್ರು ಕೊಡಲಿಲ್ಲ. ಒಂದು ಹಕ್ಕು ಎಲ್ಲರಿಗೆ. ಇವತ್ತು ನಾವು ಅವ್ರಿಗೆ ನೆನ್ಪು ಮಾಡಿ ಅವ್ರದ್ದೇನು ವಿಚಾರ ಇದೆ ಅದು ವಿಚಾರ ನಾವು ಮುಂದೆ ತಗೊಂಡು ಹೋಗ್ತೀವಿ. ಅವ್ರ ವಿಚಾರದಿಂದ ನಾವು ನಮ್ಮ ಜೀವನದ ಪಾಲನೆ ಮಾಡ್ತಾ ಇದ್ದೀವಿ. ಅವ್ರದ್ದು ಎಷ್ಟು ನಾವು ಧನ್ಯವಾದ ಮಾಡಿದ್ರೆ, ಅವ್ರಿಗೆ ಎಷ್ಟು ನೆನಪು ಮಾಡಲಿ ಅಷ್ಟು ಕಡಿಮೆ ಇದೆ. ನಾವು ಎಲ್ಲರೂ ದೇಶ ಮುಂದೆ ತಗೊಳ್ಳಿಕ್ಕೆ ಹೋಗ್ಲಿಕ್ಕೆ ಮಸ್ತ್ ಅವರಿಂದ ಸಂವಿಧಾನ ಕೊಟ್ಟಿದ್ದಾರೆ. ಅದು ಸಂವಿಧಾನ ಮುಂದೆ ತಗೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾರಿಗೆ ಈ ಥರ ಮಧ್ಯದಲ್ಲಿ ಛೇಡ್ಛಾಡ್ ಮಾಡಲಿಕ್ಕೆ ನಾವು ಕೊಡೋದಿಲ್ಲ, ಏನು ಮಾಡಲಿಕ್ಕೆ ನಾವು ಯಾವಾಗ ಆಗೋದಿಲ್ಲ, ಮತ್ತು ಅದು ಸಾಧ್ಯವೂ ಇಲ್ಲ. ಧನ್ಯವಾದ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾನಿರ್ವಾಣ ದಿನ, ಬಾಬಾ ಸಾಹೇಬರ ಮೌಲ್ಯಗಳನ್ನು ಅರಿಯುವ ದಿನ, ಸಮಾನತೆಯನ್ನ ಸಾರುವ ಸಂವಿಧಾನವನ್ನ ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ನೆನಪಿಸಿಕೊಳ್ಳಬೇಕಾದ ದಿನವಾಗಿರುತ್ತದೆ. ಜಾತ್ ಪಾತ್
ತೋಡೋ ಮಂಡಲ್ ಅಧ್ಯಕ್ಷರಾಗಿ ಅವರು ಕೊಟ್ಟಿರುವಂಥ ಮೌಲ್ಯಗಳಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವಗಳು ಇಲ್ಲದೆ ನಾವು ಶಾಂತಿಯುತ ಜೀವನವನ್ನು ನಮ್ಮ ಭಾರತ ದೇಶದಲ್ಲಿ ನಾವು ನಡೆಸಬೇಕಂತ ಹೇಳಿ ಬಹಳ ಕಷ್ಟಪಟ್ಟು ಅವರು ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಈ ಸಂವಿಧಾನವನ್ನು ನಾವು ಕಾಪಾಡಿಕೊಳ್ಳಬೇಕು. ಎಲ್ಲರೂ ಈ ಮೌಲ್ಯಗಳ ಮೇಲೆ ಅವರ ಜೀವನವನ್ನು ಅಳವಡಿಸ್ಕೋಬೇಕಂತ ಪುನಃ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಅವರು ವಿಶ್ವದಲ್ಲೇ ಅಪ್ರತಿಮ ಸಂವಿಧಾನವನ್ನ ದೇಶಕ್ಕೆ ನೀಡಿದ ಮಹಾಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕರೆ ನೀಡಿದ್ರು. ಕರೆಕ್ಟ್. ಸೊ ಇವತ್ತು ನಾವು ದೇಶ ಕಂಡ ಧೀಮಂತ ನಾಯಕ ಹಾಗೂ ದಲಿತರ ಆಪತ್ತ ಬಂಧು ಆದ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಮಹಾಪರಿನಿರ್ವಾಣ ದಿವಸದಂದು ಇವತ್ತು ಮಾಲಾರ್ಪಣೆ ನಾವು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆಯಿಂದ ಮಾಡಿದ್ದೀವಿ. ಈಗಾಗಲೇ ದೇಶದಲ್ಲಿಲ್ಲ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರ ಒಂದು ಆಚಾರ ವಿಚಾರಗಳು ಕೂಡ ಪ್ರಸಿದ್ಧವಾಗಿದ್ದು, ನಾವು ಕೂಡ ಮುಂದಿನ ಜನತೆಗೆ, ಮುಂದಿನ ಪೀಳಿಗೆಗೆ ತಿಳಿಸುವ ಒಂದು ಕಾರ್ಯ ನಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಆಗಬೇಕಂತ ಅನ್ನೋದು ಎಲ್ಲರದು ಆಸೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಅವರ ಆಚಾರ ವಿಚಾರಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಬೇಕನ್ನುವುದು ಒಂದು ಸಂದೇಶ. ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ಭೂ ಕಬಳಿಕೆ ವಿರುದ್ಧ ರೈತರ ಪರವಾಗಿ ಮೊದಲ ಹಂತದ ಹೋರಾಟ ನಡೆಸಿದ ತಂಡವು ದೆಹಲಿಗೆ ತೆರಳಿ ವರದಿಯನ್ನ ಜಗದಂಬಿಕಾ ಪಾಲ್ ನಾಯಕತ್ವದ ಜಂಟಿ ಸಂಸದೀಯ ಸಮಿತಿಗೆ ಸಲ್ಲಿಸಿ ಬೆಳಗಾವಿಗೆ ವಾಪಸ್ಸಾಗಿದೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ಭೂ ಕಬಳಿಕೆ ವಿರುದ್ಧ ರೈತರ ಪರವಾಗಿ ಮೊದಲ ಹಂತದ ಹೋರಾಟ ನಡೆಸಿದ ತಂಡವು ದೆಹಲಿಗೆ ತೆರಳಿ ವರದಿಯನ್ನ ಜಗದಂಬಿಕಾ ಪಾಲ್ ನಾಯಕತ್ವದ ಜಂಟಿ ಸಂಸದೀಯ ಸಮಿತಿಗೆ ಸಲ್ಲಿಸಿ ಬೆಳಗಾವಿಗೆ ವಾಪಸ್ಸಾಗಿದೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಗುರುವಾರ ರಾತ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ವಕ್ಫ್ ವಿಚಾರವಾಗಿ ಹೈಕಮಾಂಡ್ಗಿಂತ ಹೆಚ್ಚು ನಮ್ಮ ಉದ್ದೇಶ ಮೊದಲೇ ನಾವು ನಿರ್ಣಯ ಪ್ರಕಾರ ಮೊದಲೇ ಹಂತದ ಮುಗಿದ ನಂತರ ಜಾಯಿಂಟ್ ಪರ್ಮನೆಂಟ್ ಕಮಿಟಿ ಅಧ್ಯಕ್ಷರಿಗೆ ನಾವು ವರದಿ ಸಲ್ಲಿಸಿದ್ದೇವೆ. ವರದಿ ಸಲ್ಲಿಸಿ ಒಳ್ಳೆಯ ಒಂದು ಇಡೀ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಟೀಮ್ ಆಗಿ ಕೆಲಸ ಮಾಡೋಕ್ಕೆ ಎಲ್ಲರೂ ಭಾಳಷ್ಟು ಶಬಾಷಿಗೆ ಕೊಟ್ಟರು. ಮತ್ತು ಎರಡನೇ ಹಂತದ ಅತಿ ಶೀಘ್ರದಲ್ಲಿ ನಾವು ದಿನಾಂಕ ನಿಗದಿಪಡಿಸ್ತೀವಿ. ನಾವು ಅಂದರೆ ಎರಡನೇ ಹಂತದಕ್ಕೂ ಏನು ತೊಂದರೆ ಇಲ್ಲ? ಇಲ್ಲ ತೊಂದರೆ ಇಲ್ಲ. ಇತ್ತೀಚೆಗೆ ವಿಜಯೇಂದ್ರ ಅವರು ಬೀದರ್ದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಪಾರ್ಲಿಮೆಂಟರಿ ಕಮಿಟಿಗೆ ಏನೈತಿ ಆಲ್ರೆಡಿ ನಮ್ಮ ಕಾರಜೋಳ ಮೂಲಕ ನಾವು ವರದಿಯನ್ನು ಸಲ್ಲಿಸಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು. ಈ ಕಾರಜೋಳ ಹೋದ ಕೇಳಿ ಅವ್ರನ್ನ ನಾವೇನು ಮಾಡಿಲ್ಲ ಅಂತೇಳಿ ಒಗ್ಗೂಡಿಸುವಂಥ ಕೆಲಸ ಮಾಡ್ತೀವಿ. ಅದೆಲ್ಲ ಸರಿಯಾಗಿದೆ, ಸಂತೋಷ ಎಲ್ಲ ಇದ್ದಾರೆ. ಬಟ್ ಅವರು ವಿಜೇಂದ್ರ ಅವ್ರ ಹೆಸರು ತೊಂದರು, ಅವ್ರು ದಾಟಿ ಅವ್ರು ಕೇಳಿದ್ರೆ ಅವ್ರು ಏನು ಹೇಳಿದ್ರು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಿ. ನಾವು ನೋಡ್ರಿ, ಮೊದಲೇದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ. ನಮ್ಮದು ವೈಯಕ್ತಿಕ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕಿಲ್ಲ, ಅವ್ರು ಬಿಟ್ಟು ಕೊಡು ಒಳ್ಳೆಯದು. ಈಗ ನಾನು ಹೇಳಿದ್ದೀನಿ, ಯಾಕೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದಾರೆ. ಅವ್ರ ಮಗನಾಗಿ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ. ಅವ್ರಿಗೂ ಸಹಿತ ಯಡಿಯೂರಪ್ಪನ ಹಿರಿತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕಾಗತ್ತೆ ಅನ್ನೋ ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು. ಯಾಕಂದರೆ ಅವರು ನಮ್ಮ ತಲೆ ವಿಡಿಯೋ ಇದೆ, ಅವ್ರು ಹೇಳಿದ್ದಾರೆ. ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಪ್ ಪಾಲ್ ಅವರು, ಆಮೇಲೆ ಬಿಜಾಪುರ ಬಂದರು ಬೆಳಗಾವಿ ಬಂದು ಮುಖಾಂತರ ದಿಲ್ಲಿಗೆ ಹೋಗ್ಬಿಟ್ರು. ಅವರು ಬಿಜಾಪುರದಲ್ಲಿ ಅವರು ಬೇಕಾದ ಕ್ಲಿಪ್ಪಿಂಗ್ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ. ಅವರು ಸಲಹೆ ಕೊಟ್ಟರು ನಮಗೆ, ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಅಹೋರಾತ್ರಿ ಉಪವಾಸ ಕೂತಿರೋದು ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದಾರ ಜನಕ್ಕೆ ಭೇಟಿಯಾಗಿ ಅವ್ರದ್ದೆಲ್ಲ ವರದಿ ತೊಗೊಂಡು ದಿಲ್ಲಿಗೆ ಬಂದು ಕೊಡೇ ತವರಿದೆ. ಅವ್ರು ಹೇಳಿದ್ರೆ ಪ್ರಾರಂಭ ಮಾಡಿದ್ದು. ಅವ್ರು ಬಂದ ದಿವಸ
ಅವತ್ತು ಅದಕ್ಕಿಂತ ಮೊದಲು ಹೆಂಗೆ ವರದಿಯವರ ವರದಿ ಕೊಡ್ತಾವಂತ ಎಷ್ಟು ಸುಳ್ಳು ಹೇಳ್ತಾ ಒಂದು ನಿಮ್ಗೆ ವಿಜಯೇಂದ್ರ ಸುಳ್ಳು ಹೇಳ್ತಾರೆ ಒಂದು ಪ್ರೂವ್ ಆಗಿದೆ. ಅವರು ಭಾಳ ಹತಾಶೆ ಮಾಡೋದು ಅವರ ಅಧ್ಯಕ್ಷ ನಡೆಸ್ತಾರೆ. ಅವ್ರಿಗೆ ಅದಕ್ಕೆ ಮಹತ್ವ ಅನ್ನೋದು ಈ ಸಂದರ್ಭ. ಏನು ಅವ್ರ ನಾಯಕತ್ವವನ್ನು ಒಪ್ಕೊಂಡು ರಾಜ್ಯದಲ್ಲಿ ಈಗ ಏನು ಭೇಟಿಯಾಗಿ ಬಂದಿದ್ದೀರಿ, ಈಗೆಲ್ಲ ಒಂದುಗೂಡಿ ಹೋಗ್ತಿರೋ ಅಥವಾ ಏನು ಮುಂದೆ ಏನು ಸೂಚನೆ ಕೊಟ್ಟು ನೋಡಿ, ಸೂಚನೆ ಯಾರು ಕೊಟ್ಟಿಲ್ಲ. ನಾವು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯರು ರಾಜನಾಥ್ ಸಿಂಗ್ ಕೆಲವೊಂದು ನಾಯಕರು ಭೇಟಿಯಾಗಿದ್ದು ಆ ಚರ್ಚೆನೇ ಬಂದಿಲ್ಲ. ಅದು ಯಾಕೆ ಓಪ್ ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ಇನ್ನೂ ರಾಜ್ಯ ಮಟ್ಟ ಎಲ್ಲ ಮಾಡಿ ವರದಿ ನಿಮ್ಮ ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಂದರೆ ನಾವು ಈಗ ಈ ಸಂದರ್ಭದಲ್ಲಿ ಓಪ್ ಫೀಡ್ ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ. ನೋಡಿ, ಅಧಿವೇಶನ ನೋಡಿ ಗ್ಯಾಪ್ ಇದೆ 2 ವರ್ಷ ಒಂದು ಜಿಲ್ಲಾ ಮಾಡಬೇಕು ಉದ್ದೇಶ ಇದೆ. ಡೇಟ್ ಫಿಕ್ಸ್ ಆಗಿಲ್ಲ. ಇದತ್ತೆ ನಾವು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡಬೇಕಂತ ವಿಷಯ ಇದೆ. ಡೇಟ್ ಫಿಕ್ಸ್ ಇಲ್ಲ. ಇದು ಅಧಿವೇಶನ ನಾನು ಮೊದಲು ಪೂರ್ವವಾಗಿ ಇದು 2-3 ದಿವಸ ಮೊದಲು ನಾನು ಸ್ವತಃ ಹೋಗಿ ಬರ್ತೇನೆ. ಅಲ್ಲಿ ತಯಾರು ಮಾಡ್ಕೊಂಬಂದ್ರೆ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ 2ನೇ ಹಂತದ. ಅಂದರೆ 26ವರೆಗೆ ನಮ್ಮ ಗ್ಯಾಪ್ ಇದ್ದಾಗ ಒಂದೊಂದು 2 ಜಿಲ್ಲಾ ಮಾಡ್ಬೋದು ಉದ್ದೇಶ ಇದೆ. ಇನ್ನೂ ಫೈನಲ್ ಆಗಿಲ್ಲ. ರಾಜಕೀಯವಾಗಿ ಮೊದಲ ಹಂತದಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ತಂಡಕ್ಕೆ ಮೇಲ್ಗೈ ಆಗಿದೆ ಅಂತ ಚರ್ಚೆ ಆಗ್ತದೆ. ಮತ್ತು ನೋಡಿದ್ದೆ ಮೇಲ್ಗೈ ಯಾರ್ದು ಹಾಕೋದು ಬಿಡ್ತದೆ ಕಡೆಗೆ ಹೈಕಮಾಂಡ್ ಅಂತಿಮ ತೀರ್ಮಾನ ನಾವು ತಲೆ ಬಾಗಲೇಬೇಕಾಗತ್ತವೆ. ಏನು ಇರೋದು ನಾವು ನಮ್ಮ ಅನಿಸಿಕೆ ನಾವು ಹೇಳಿದೆವು. ಅವ್ರು ಏನು ಇರೋದು ಅದಕ್ಕೆ ನಾವು ಒಪ್ಪಲೇಬೇಕಾಗತ್ತೆ. ಅದು ನಮ್ಮ ಪರ ಕೊಡ್ತಾರೋ ಯಾರು ಪರ ಕೊಡ್ತು ಗೊತ್ತಿಲ್ಲ. ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ. ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಲ್ಲ ಒಂದು ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಯಾಕೆ ನಾವು ಆಗಿದೆ ಏನೋ ಯಾವುದೋ ಒಂದು ಟೈಮ್ದಲ್ಲಿ ಏನೋ ತಿಳಿದು ಮಾಡಿದ್ದಾರೆ. ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡಿದ್ದು ಅಂತ ನಮ್ಮ ಪ್ರಶ್ನೆ ಅಲ್ಲ. ಅವನ ನಡವಳಿಕೆ ನಾವು ತಿಳಿಸ್ಕೊಟ್ಟಿದ್ದೆ. ಅವ್ರ ಮುಂದೆ ಏನಂತ ನೋಡೋಣ. ಬದಲಾವಣೆ ಆಗ್ಬೋದು, ಬದಲಾವಣೆ ಏನಾದರೂ ಆಗ್ಬೋದು, ನೋಡೋಣ. ಅದು ಈ ಮೀಡಿಯಾದಲ್ಲಿ ಮಾತಾಡ್ತವ ಅದು ಅಲ್ಲ. ಮುಂದಿನ ನಾನು ಮಹಾರಾಷ್ಟ್ರದ ಬಗ್ಗೆ ಮಹಾರಾಷ್ಟ್ರ ಎಲ್ಲ ನಡೆದಿದೆ. ಮಹಾರಾಷ್ಟ್ರ ಸಿಎಂ ಬಗ್ಗೆ ಆದದಕ್ಕೆ ನಾವು ಭಾಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಕೊಟ್ಟದಕ್ಕೆ ನಮ್ಮ ಹತ್ಪೂರ್ವ ನಮ್ಮ ಕೊಡ್ತೀವಿ. ಮತ್ತು ಅವ್ರು ಭಾಳ ಅಪಮಾನ ರೂಪವಾಗಿ ಅವ್ರನ್ನ ಕೆಳಗಿಳಿಸಿದ್ರು. ಅದು ಇವತ್ತು ಮಹಾರಾಷ್ಟ್ರ ಜನತೆ ಅವ್ರು ಏನು ಹೇಳಿದ್ರಲ್ಲ, ಅವರ ಒಂದು ಡೈಲಾಗ್ ಹೇಳಿ ಉಳಿದರು. ನಾ ಸಂಬಂಧ ಇರೋದನ್ನು ಸಂಬಂಧ ಯಾವಾಗ ಹಿಂದೆ ಹೋಗ್ತೈತೆ ವಾಪಸ್ ಬರ್ತೈತೆ. ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮನೆ ಕಟ್ಟಿಬಿಟ್ರೆ ವಾಪಸ್ ಅದಕ್ಕೆ ವಾಪಸ್ ಬರ್ತಂದು ಅಪ್ಪಕ್ಕ ಬಂದು ಅಧಿಕಾರ ಸುಖ ಮಾಡಿದಕ್ಕೆ ನಾವು ಹತ್ಪೂರ್ವ ಅಭಿನಂದನೆ ಸಲ್ಲಿಸ್ತೀವಿ. ಕರ್ನಾಟಕದಲ್ಲಿ 2028ಕ್ಕೆ ಮತ್ತೆ ಪುಟದ ಹೇಳ್ಬೋದಾ? ಪುಟದ 100% 140 ಸೀಟ್ ಜಾಸ್ತಿ ಬಂದು ಭಾರತೀಯ ಜನತಾ ಪಕ್ಷ ಅಧಿಕಾರ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ನಡೀತಾ ಇದೆ. ಅಧಿಕಾರ ಹಂಚಿಕೆ ಸೂತ್ರ ನೋಡ್ರಿ, ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮೊದಲನೇ ಸಿದ್ದರಾಮಯ್ಯ ಮಾತಾಡ್ತಾರೆ. ಧನ್ಯವಾದಗಳು. ಸರ್, ವಿಜೇಂದ್ರ ಅವರು ಗುಲ್ಬರ್ಗಾದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬೇಕಾದ್ರೆ ಎಲ್ಲಿಂದಾದ್ರೂ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಯಾರು ನಾವು ಅವರ ವಿಚಾರದ್ದು ನೋಡ್ರಿ. ಅವ್ರ ಈಗ ನಾಳಿದ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡಿರಿ. ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ್ಯಾರ. ನಮ್ಮ ಮಾಹಿತಿ ಪ್ರಕಾರ 2 ಜಿಲ್ಲೆ ಸ್ಟಾಪ್ ಮಾಡಿದಾರೆ. ಅವ್ರು ಜನ ಸ್ಪಂದನೆ ಮಾಡಲಿ. ಅವರಿಗೆ ಅವ್ರು ಜನ ಕೇಳ್ತಾರೆ. ಈಗಾಗಲೇ ಬಂದು ಹೋಗಿ ಅವ್ರು ದಿಲ್ಲಿ ಮಾಡ ಕೊಟ್ಟರು. ಈಗಾಗ ಮಾಡೋ ಅನ್ನುವಂಥ ವಿಚಾರ ಬಂದಕ್ಕೂ ಸ್ವಲ್ಪ ಅವ್ರಿಗೆ ಅಂತ ನಮ್ಮ ಸುದ್ದಿ ಬಂದಕ್ಕೆ ನಮ್ಮ ನಿಜ ಸಂಗತಿ ಗೊತ್ತಿಲ್ಲ. ಜಿಲ್ಲೆಗಳಲ್ಲೇ ಮಾಡ್ತಾ ಇದ್ದಾರೆ ಸರ್. ನನಗೆ ಗೊತ್ತಿಲ್ಲ. ಅವ್ರು ನಮ್ಗೆ ಗೊತ್ತಾಗ ಯಾಕೆ ಮಾಡ್ತಾರೋ ಏನು ಗೊತ್ತಿಲ್ಲ. ಬಟ್ ಏನಾದ್ರು ಪಕ್ಷ ಸಂಘಟನೆ ಒಳ್ಳೇದಾಗಲಿ. ಸರ್, ಅವರು ಆಲ್ರೆಡಿ ಬೇರೆ ಕಡೆ ಮಾಡಿದ್ರೆ ಓಕೆ ಸರ್. ನೀವು ಹೋದಲ್ಲೇ ಮತ್ತೆ ಜನರನ್ನು ಸೇರಿಸ್ಕೊಂಡು ಅದನ್ನು ನೀವು ಮಾಧ್ಯಮ ಕೇಳಬೇಕು. ಥ್ಯಾಂಕ್ ಯು ಸರ್. ವಿಜೇಂದ್ರ ರಾಜ್ಯಾಧ್ಯಕ್ಷನಾಗಲು ನಾಲಾಯಕ್ ಅವರ ತಂದೆ ಯಡಿಯೂರಪ್ಪ ಹೋರಾಟದ ಮೂಲಕ ಅಧಿಕಾರಕ್ಕೆ ಬಂದವರು. ಅವರ ಬಗ್ಗೆ ಗೌರವ ಇದೆ ಎಂದು ಮತ್ತೆ ವಿಜೇಂದ್ರನ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸು ತೋರಿಸಿಕೊಳ್ಳೋಕೆ ಹಾಸನ್ನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಹೇಳಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸು ತೋರಿಸಿಕೊಳ್ಳೋಕೆ ಹಾಸನ್ನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಗುರುವಾರ ರಾತ್ರಿ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯ ಕಾಂಗ್ರೆಸ್ನಲ್ಲಿ 2 ಗುಂಪುಗಳಾಗಿವೆ. ಹಾಸನ್ ಸಮಾವೇಶದಲ್ಲಿ 2 ಪ್ರತ್ಯೇಕ ಬ್ಯಾನರ್ ಅಡಿಯಲ್ಲಿ ಸಮಾವೇಶ ಮಾಡಿದ್ದು ಜನರಲ್ಲಿ ಗೊಂದಲ ಮೂಡುವಂತಾಗಿದೆ ಎಂದರು. ಅದೇ ಸರ್, ದೆಹಲಿ ತಮ್ಮ ವಿಶೇಷ ಏನು ವಿಶೇಷ ಇಲ್ಲ. ದೆಹಲಿ ಅಧಿವೇಶನ ನಡೀತಾ ಇದೆ. ನಾನು ಕಾಂಗ್ರೆಸ್ ಬಗ್ಗೆ ನೀವು ಏನಾರ ಕೇಳಿದ್ರೆ ಹೇಳ್ತೀನಿ. ನಮ್ಮ ಪಾರ್ಟಿದ ನೀವು ಕೇಳ್ಕೊತ ಕೂತೀರ ಅಂದ್ರೆ ನಾನು ನಡೆದು ಬಿಡ್ತೀನಿ. ಸರ್, ಈಗ ನೀವು ಅದೇ ದೆಹಲಿಗೆ ಹೋಗಿದ್ರ ಬಗ್ಗೆ ವಿಶೇಷವಾಗಿ ದೆಹಲಿಗೆ ಅಲ್ಲ, ನಮ್ದು ಅಧಿವೇಶನ ನಡೆದು
ಅಧಿವೇಶನದಾಗದು. ತಾವೇನಾದರೂ ಸಿದ್ದರಾಮಯ್ಯನವ್ರದ್ದು ಅದು ಏನಾರ ಕೇಳ್ತಿದ್ರೆ ಕಾಂಗ್ರೆಸ್ ಹೇಳ್ತೀನಿ. ಸಿದ್ದರಾಮಯ್ಯ ಅವರು ಮತದಾರರೇ ನಮ್ಮ ದೇವರು ಅಂತೇಳಿ ಭಾಷಣ ಮಾಡಿದ್ದಾರೆ. ರಾಜ್ಕುಮಾರ್ ಅವರು ಅವಾಗ ಯಾವ ಅಭಿಮಾನಿಗಳು ನಮ್ಮ ದೇವರು ಅಂತಿದ್ರು, ಆ ರೀತಿ ಈಗ ಮತದಾರ ನಮ್ಮ ದೇವರು ಅಂತೇಳಿ ಇವತ್ತು ಭಾಷಣ ಎಲ್ಲ ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯನವ್ರಿಗೆ ಯಾವ್ಯಾವಾಗ ಕುರ್ಚಿ ಕಂಟಕ್ಕೆ ಬರ್ತದ ಆ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ತಾರೆ. ಈಗ ಕುಸ್ತಿ ನಡೆದದ್ದು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ. ನಾನು ಹೇಳೋದು ಕುಸ್ತಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಪೋಸ್ಟ್ರೇ ಬೇರೆ ಅದಾವೆ, ಇವ್ರ ಪೋಸ್ಟ್ರೇ ಬೇರೆ ಅದಾವೆ. ಒಬ್ಬರದು ಸ್ವಾಭಿಮಾನಿ ಹಿಂದ ಸಮಾವೇಶದ, ಒಬ್ಬರದು ಏನದು ಜನಕಲ್ಯಾಣ ಸಮಾವೇಶದ. ಎರಡೂ ಪೋಸ್ಟರ್ನ ಬೇರೆ ಹಚ್ಚಿದಾರೆ. ಪಾರ್ಟಿ ಒಳಗೆ ಇಂಟರ್ನಲ್ ಫೈಟಿಂಗ್ ಅದ. ಸಿದ್ದರಾಮಯ್ಯನವ್ರನ್ನ ತೆಗಿತೀವಿ ಅಂತ ಕರೆದು ಹೇಳಿದ್ದಕ್ಕಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಸಡ್ಡು ಹೊಡಿತಾ ಇದ್ದಾರೆ. ಏನತ್ತ ನನ್ನ ತೆಗೆದ್ರೆ ಅಂದ್ರೆ ನೋಡತ್ತೇಳಿ ಇವತ್ತೊಂದು 50,000 ಜನರನ್ನ ಸೇರಿಸಿ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ತಯಾರಿ. ಮತ್ತು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ರಾಜ್ಯದ ಜನರ ಅಭಿಪ್ರಾಯ ಅಲ್ಲ ಅದು. ರಾಜ್ಯದಲ್ಲಿ 5-6 ಕೋಟಿ 70 ಲಕ್ಷ ಜನ ಇದ್ದಾರೆ, 4 ಕೋಟಿ 80 ಲಕ್ಷ ಮತದಾರರಿದ್ದಾರೆ. 50,000 ಕರೆಸಿ ನೀವು ಜನರನ್ನು ತೋರಿಸಿ ಇದು ಜನಾಭಿಪ್ರಾಯ ಅಂತ ಹೇಳೋದು ಅವ್ರದ್ದು ಭ್ರಮೆ ಅಷ್ಟೇ. ಜನಾಭಿಪ್ರಾಯನೇ ಬೇರೆ ಅದ. ಅವ್ರಿಗೆ ತಾಕತ್ತಿದ್ರೆ ಬೇಕಾದ್ರೆ ಡಿಸಾಲ್ವ್ ಮಾಡಿ ಇಲೆಕ್ಷನ್ ಮಾಡಲಿ, ಜನ ಏನು ಹೇಳ್ತಾರೆ ಗೊತ್ತಾಗ್ತದೆ. ಸರ್, ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರ ಜೊತೆಗೆ ಹಿಂದೆ ಇದ್ದೇನೆ, ಈಗ ಇದ್ದೀನಿ, ಮುಂದೆನೂ ಇರ್ತೇನೆ, ಸಾಯೋವರೆಗೆ ಇರ್ತೇನೆ ಅಂತ. ಯಾರು? ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು. ಅದು ತುಟಿಯಿಂದ ಬರುವ ಮಾತು, ಹೃದಯದಿಂದ ಬರುವ ಮಾತು ಅಲ್ಲದು. ಸರ್, ಬಿಜೆಪಿ ಭಿನ್ನಮತ ಬಗ್ಗೆ ಏನು ಹೇಳ್ತೀರಿ? BJP ಒಳಗೆ ಭಿನ್ನ ಮತನೇ ಇಲ್ಲ ಸರ್. ತಾವೇನ ಇದು ಕೊಟ್ರಿ ಕೋರ್ ಕಮಿಟಿಗೆ, ತಾವ ಒಂದು ಇದು ಕೊಟ್ರಿ ರೆಬಲ್ಸ್ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಅನ್ನೋ ಒಂದು ಇಲ್ಲ. ನಮ್ಮ ಪಾರ್ಟಿ ಒಳಗೆ ನಾ ಅಂಥ ಕೆಲಸ ಯಾರಿಗೂ ಮಾಡೋದಿಲ್ಲ. ಕೂಡಿಸೋದು ಕೆಲಸ ಮಾಡ್ತೇನೆ, ಕಳೆಯೋ ಕೆಲಸ ಮಾಡೋದಿಲ್ಲ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸೋಕೆ ಕಾಂಗ್ರೆಸ್ ನಾಯಕರೇ ಸಂಚು ರೂಪಿಸಿದ್ದು, ಅದಕ್ಕಾಗಿ ಅವರು ಸಮಾವೇಶ ಮಾಡಿದ್ದಾರೆ ಎಂದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಜೆಪಿಸಿಯ ಸದಸ್ಯರಾಗಲಿ ಅಥವಾ ಪಕ್ಷದ ವರಿಷ್ಠರೇ ಆಗಲಿ ವಕ್ಫ್ ವಿರುದ್ಧ ಹೋರಾಟ ಕೈಬಿಡುವಂತೆ ನಮಗೆ ಹೇಳಿಲ್ಲ ಎಂದು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದರು. ಜೆಪಿಸಿಯ ಸದಸ್ಯರಾಗಲಿ ಅಥವಾ ಪಕ್ಷದ ವರಿಷ್ಠರಾಗಲಿ ವಕ್ಫ್ ವಿರುದ್ಧ ಹೋರಾಟ ಕೈಬಿಡುವಂತೆ ನಮಗೆ ಹೇಳಿಲ್ಲ ಎಂದು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದರು. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ಫ್ಯಾಕ್ಟ್ ತಾವು ಹೋರಾಟ ಮಾಡಿ ನೀಡಿದ ವರದಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರೋಕೆ ಬಹಳಷ್ಟು ನೆರವಾಗಿದೆ ಎಂದು ಜೆಪಿಸಿ ಚೇರ್ಮನ್ ಜಗದಂಬಿಕಾ ಪಾಲ್ ಹೇಳಿದ್ದಾರೆ. ತಮ್ಮ ಹೋರಾಟದ ಕೊನೆಗೊಳ್ಳುವವರೆಗೆ ಮತ್ತು ವಕ್ಫ್ ಕಾಯ್ದೆಯಲ್ಲಿ ತಿದ್ದುಪಡಿಗಳನ್ನು ತರುವವರೆಗೆ ವಕ್ಫ್ ತಟಸ್ಥವಾಗಿರಲು ಕೇಂದ್ರದಿಂದ ಸೂಚನೆ ಹೊರಡಿಸಬೇಕೆಂದು ಮನವಿ ಮಾಡಲಾಗಿದೆ ಎಂದು ಹೇಳಿದರು. ಅಲ್ಲ, ವಕ್ಫ್ ವಿಚಾರದಲ್ಲಿ ನಿಮ್ಮನ್ನ ಡೈಲಿ ಕರೆಸಿ ಮುಂದಿನ ಹೋರಾಟವನ್ನ ಕೈ ಬಿಡಿಸಬೇಕನ್ನುವಂತ ಒತ್ತಡ ಹೇರಬಹುದು ಅನ್ನುವಂತ ಕೆಲವೊಂದಿಷ್ಟು ನಿರೀಕ್ಷೆಗಳಿವೆ. ಕ್ರಮ ಕೈಗೊಳ್ಳುತ್ತಾರೆ ಅನ್ನೋ ಒಂದು ಚರ್ಚೆಗಳು ಕರ್ನಾಟಕದಲ್ಲಿ ನಡೆದಿದೆ. ಇಲ್ಲ, ಅದೆಲ್ಲ ಸುಳ್ಳದು. ಇನ್ಫ್ಯಾಕ್ಟ್ JPC ಕಮಿಟಿಯ ಚೇರ್ಮನ್ರವರು ಹಿ ಹ್ಯಾಸ್ ಆಸ್ಕ್ಡ್ ಅಸ್ ಎಲ್ಲ ರಿಪೋರ್ಟ್ಸ್ನು ಕೂಡ ಸಬ್ಮಿಟ್ ಮಾಡಬೇಕು. ಇನ್ನೂ ಕೆಲವು ಜಿಲ್ಲೆಗಳನ್ನು ನಾವೇನು ಪ್ರವಾಸ ಹೊರಟಿದ್ದೀವಿ ಅದರಿಂದೆಲ್ಲದನ್ನೂ ಕಲೆಕ್ಟ್ ಮಾಡಬೇಕು. ಆ್ಯಂಡ್ JPC ಕಮಿಟಿ ಚೇರ್ಮನ್ನು ಮತ್ತು ಎಂಟೈರ್ ಆಫೀಸ್ ನನ್ನ ಜೊತೆಗೆ ಅಥವಾ ನಮ್ಮ ಜೊತೆಗೆ ಕೂತು ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಆ್ಯಂಡ್ ಕರ್ನಾಟಕ ವಕ್ಫ್ ಹೋರಾಟದ ವಿಚಾರವಾಗಿ ಕರ್ನಾಟಕ ಈಸ್ ಎನ್ ಮಾಡೆಲ್. ಸೊ ದ್ಯಾಟ್ ಇವಾಗ ಕರ್ನಾಟಕ ಇದು ವಕ್ಫ್ ತಿದ್ದುಪಡಿ ಏನು ಬರ್ತಾ ಇದೆ ಅದಕ್ಕೆ ಇದನ್ನು ಇಟ್ಕೊಂಡೇ ನಾವು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಹೇಳಿದರು. ನಾವು ವಿಶೇಷವಾಗಿ ನಾವು ಕೇಳ್ಕೊಂಡಿದ್ದೇನು ಅಂದರೆ, ಹೆಂಗಿದ್ರು ವಕ್ಫ್ ತಿದ್ದುಪಡಿ ಆಗ್ತಾಯಿದೆ. ಆಂಧ್ರ ಇವತ್ತು ವಕ್ಫ್ ಬೋರ್ಡ್ಗಳನ್ನು ಇವತ್ತು ಅದನ್ನು ತಡೆದು ನಿಲ್ಲಿಸಿದ್ದಾರೆ, ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಥ್ರೂಔಟ್ ಇಂಡಿಯಾ ಇದು, ಯಾಕಂದರೆ ಇದು ನೇಷನ್ ವೈಡ್ ಕಾನೂನು ಇರೋದ್ರಿಂದ ನಾವು ಅದನ್ನು ಎಲ್ಲ ಹತ್ರನೂ ಕೂಡ ವಕ್ಫ್ ಆಫೀಸ್ಗಳನ್ನು ಯಾವುದೇ ಥರವಾದ ಕೆಲಸಗಳನ್ನು ಮಾಡಬಾರ್ದು. ಬರಬಾರ ಮಾಡೋದಿರ್ಬೋದು ಅಥವಾ ತಿದ್ದುಪಡಿ ಮಾಡೋದಿರ್ಬೋದು ಅಥವಾ ಮತ್ತು ರೆವಿನ್ಯೂನಲ್ಲಿ ಮಾತನಾಡೋದಿರ್ಬೋದು, ಇದು ಯಾವ ಕೆಲಸನೂ ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು JPC ಮುಖೇನ
ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಸೊ ಆಲ್ ದ ವಕ್ಫ್ ಬೋರ್ಡ್ನ ಕೆಲಸಗಳು ಇದೆಲ್ಲ ಇತ್ಯರ್ಥ ಆಗೋವರೆಗೂ ಕೂಡ ತಟಸ್ಥ ಆಗಿರಬೇಕು. ಅಧಿಕಾರಿಗಳು ಯಾವುದೇ ಕರವಾದ ಅದು ಫಾರೆಸ್ಟ್ನವ್ರು ಇರ್ಬೋದು, ರೆವಿನ್ಯೂನವ್ರು ಇರ್ಬೋದು, ಅಥವಾ ವಕ್ಫಿನ ಲ್ಯಾಂಡೇ ಇರ್ಬೋದು, ಯಾವುದಕ್ಕೂ ಕೂಡ ಇದಕ್ಕೆ ಮುಂದುವರಿಸಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ನೋಟಿಸ್ ಕೊಟ್ಟ ಮೇಲೆ ರೆಬಲ್ಸ್ ಹೋರಾಟ ಕೈ ಬಿಡ್ತಾರೆ ಅಂತೇಳಿ ಬಿಜೆಪಿ ಒಂದು ಯತ್ನಾಳ್ ಅವರಿಗೆ ನೋಟಿಸ್ ಕೊಡೋದಕ್ಕೂ ವಕ್ಫ್ ಹೋರಾಟ ಮಾಡೋದಕ್ಕೂ ಸಂಬಂಧ ಇಲ್ಲ. ವಕ್ಫ್ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದ್ದಂಗೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಿಜಾಪುರದಿಂದ ಶುರುವಾಗಿರ್ತಕ್ಕಂಥದ್ದು. ತದನಂತರ ನಾವೆಲ್ಲರೂ ಸೇರಿ ವಕ್ಫನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದನ್ನು ಸಂಘಟನೆ ಮತ್ತು ಪಕ್ಷ ಎಲ್ಲ ದೃಷ್ಟಿಯಿಂದಲೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ನಾನೇ ಮೈನಾರಿಟೀಸು ಬ್ಯಾಕ್ವರ್ಡ್ ಕ್ಲಾಸಸ್ ಚೇರ್ಮನ್, ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಇದ್ದಾಗ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸಲ್ಲಿ ನಾನೇ ಸುಮಾರು 2,500 ಕೇಸಸ್ಗೆ ನಾವೇ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಯಾವುದಕ್ಕೆ ಅಂದರೆ ಕಮರ್ಷಿಯಲ್ ಪ್ರಾಪರ್ಟೀಸು ಮಿಸ್ಯೂಸ್ ಆಫ್ ದ ಪ್ರಾಪರ್ಟೀಸ್ ಆಗಿದ್ದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಆ ರೈತರಿಗೆ ಇವತ್ತು ಅವ್ರು ಏನು ಹೇಳ್ತಾರಲ್ಲ, BJP ಅವಧಿನಲ್ಲಿ ಜಾಸ್ತಿ ನೋಟಿಸಸ್ ಕೊಟ್ಟಿತ್ತು ಅಂತೇಳಿ. ನೋಟಿಸ್ ಕೊಟ್ಟಿರ್ತದ್ದು ಮೆಜಾರಿಟಿ ಆಫ್ ದ ಕೇಸಸ್ ಆರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಅರ್ಬನ್ ರಾಯಚೂರು ಇರ್ಬೋದು, ಬೆಲ್ಗಾಮ್ ಇರ್ಬೋದು, ಈ ಥರ ಕಮರ್ಷಿಯಲ್ ಪ್ರಾಪರ್ಟೀಸ್. ರೈತರಿಗೆ ನಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ನಮ್ಮ ಕಮಿಟಿಯಿಂದ ಒಂದು ನೋಟಿಸಸ್ನು ಕೂಡ ನಾವು ಇಶ್ಯೂ ಮಾಡಿರಲಿಲ್ಲ. ಇವಾಗ ಕಾಂಗ್ರೆಸ್ ಹೇಳೋದೇನು ಅಂದರೆ BJP ಅವಧಿಯಲ್ಲಿ ಜಾಸ್ತಿ ನೋಟಿಸ್ ಕೊಟ್ಟಿದೆ. BJP ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅದನ್ನೇ ನಾವು ಅವ್ರಿಗೇನು ಹೇಳೋದು ಅಂದರೆ, ವಕ್ಫ್ ಲೀಸ್ಟು ಸುಮಾರು 1300 ಪುಟಗಳನ್ನು ನಾವು ಇವತ್ತು ಅಸೆಂಬ್ಲಿನಲ್ಲಿ ಲೇ ಮಾಡಿದ್ದೀವಿ. ಅದನ್ನು ಎಲ್ಲದನ್ನೂ ಕೂಡ JPC ತಗೊಂಡು ಈ ಪ್ರಾಪರ್ಟೀಸ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಫೋಟೋ ಆಡಿಟಿಂಗ್ ಆಗಬೇಕು, ಫೈನಾನ್ಷಿಯಲ್ ಆಡಿಟಿಂಗ್ ಆಗಬೇಕು, ಸೋಷಲ್ ಆಡಿಟಿಂಗ್ ಆಗಬೇಕು. ಆದರೆ ನಿಮಗೆ ಎಕ್ಸಾಕ್ಟ್ಲಿ ವಕ್ಫ್ ಬೋರ್ಡು ಇಷ್ಟು ವರ್ಷಗಳ ಕಾಲ 1952 ಹಿಡಿದು ಇವತ್ತಿನವರೆಗೂ ಏನು ನಡೆದಿದೆ ಅಂತೇಳಿ ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರ ಈಗ ವಿಜೇಂದ್ರ ಅವರು ನೀವು ಮಾಡಿದಂತಹ ಬೆಳೆಯಿಂದಲೇ ಮತ್ತೆ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಸಂದೇಶ ಕೊಡ್ತಾ ಇರೋದು? ಅವರು ಯಾತಕ್ಕೋಸ್ಕರ ಹೋಗಿ ಅದೇ ರೈತರ ಹತ್ರ ಅದೇ ಜಾಗದಲ್ಲಿ ಹೋಗೋದ್ರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಹಾಗೇನಾದರೂ ಹೋಗಬೇಕು ಅಂದಿದ್ದರೆ ನಾವು ಈ ಕಡೆಯಿಂದ ಶುರು ಮಾಡಿದ್ದೀವಿ, ಇವರು ಈ ಕಡೆ ಚಾಮರಾಜನಗರ, ಮೈಸೂರು ಈ ಕಡೆಯಿಂದ ಏನಾದ್ರು ಶುರು ಮಾಡಿದರೆ ಏನೋ ಒಂದು ಹೋರಾಟ ಅಂತೇಳಿ ಇದನ್ನು ಮಾಡೋದೇನು ಅಂದರೆ, ನಾವು ವಕ್ಫಿನ ರೈತರ ಎದುರುಗಡೆ ಹೋಗಿ ನಾವು ವಕ್ಫಿನ ವಿಚಾರವಾಗೇ ಹೋದ್ವಿ. ಅವರು ಇವಾಗ ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೋಗೋದ ರೀತಿಯಲ್ಲಿ BJP ಅವರು ಎಲ್ಲರೂ ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಹೋಗ್ತಾ ಇದೆಯಲ್ಲ. ಒಂದೊಂದು ಸರಿ ಆಗುತ್ತೆ ಈ ಥರ ಎಲ್ಲ ಪಾಲಿಟಿಕಲ್ ಲೈನಲ್ಲಿ ಯೋಚನೆ ಮಾಡಿದಾಗ ಆಗುತ್ತೆ. ಬಟ್ ನಾವು ವಕ್ಫ್ ಹೋರಾಟವನ್ನು ಮಾಡೋರಿಗೆ ನಮಗೆ ಇದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರ. ನಮಗೆ ಯಾರಿಗೂ ಮೋಸ್ಟ್ಲಿ ಆಗಿರ್ಬೋದು ಅಂತೇಳಿ ಅನಿಸುತ್ತೆ. ಬಟ್ ಅವರು ಜಿದ್ದಿಗೆ ನಮ್ಮ ಹತ್ರ ಬೀಳೋದಕ್ಕಿಂತ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಗಟ್ಟಿ ಮಾಡಿಕೊಂಡು ಇದನ್ನು ಮಾಡಬೇಕಂತ ಅವಶ್ಯಕತೆ ಅದು ಲೂಸ್ ಆಗುತ್ತೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಇಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ಇವಾಗ ಮಾತಾಡೋದಕ್ಕಾಗಲ್ಲ. ಬಟ್ ಒಂದೇನು ಅಂದರೆ, JPC ನಮಗೆ ಕರ್ನಾಟಕದ ಮಾಡಲನ್ನು ನಾವೇನು ಹೇಳಿದ್ವಿ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತು. ಅಂದರೆ ಈ ಥರ ಎಕ್ಸೆಲ್ ಶೀಟ್ನಲ್ಲಿ ಮಾಡಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ಡೆವಲಪ್ ಮಾಡಬೇಕು, ಇದನ್ನು ಇಡೀ ದೇಶಕ್ಕೆ ನಾವು ಇದನ್ನು ಕರ್ನಾಟಕದ ವಕ್ಫ್ ಹೋರಾಟವನ್ನು ಇಟ್ಕೊಂಡು ನಾವು ರೋಡ್ ಮಾಡಲ ಇಟ್ಕೊಂಡು ವಿ ವಿಲ್ ಪ್ರೆಸ್ ಇಟ್ ಆನ್ ದ ಎಂಟೈರ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತೇಳಿ ಅವರು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಇದನ್ನು ಮಾಹಿತಿನ ತರಿಸ್ಕೊಂಡು ಭೇಟಿ ಬಳಿಕ BJP ಬಣ ಬಡಿದಾಟ ನಿಲ್ಲುತ್ತೆ ಅಂತ ಹೇಳಿ ಐ ಹೋಪ್ ಸೊ. ನಮಗೂ ಕೂಡ ಅದು ಆಸೆ ಇದೆ. ಆದಷ್ಟು ಬೇಗ BJP ಎಲ್ಲರೂ ಕೂಡ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದುಬಿಟ್ಟು BJP ನಮ್ಮ ಇನ್ನೂ ಒಂದು 1000 ದಿನ ಇದೆ ಅಷ್ಟೇ ಎಲೆಕ್ಷನ್ಸಿಗೆ, ಅಸೆಂಬ್ಲಿ ಎಲೆಕ್ಷನ್ಸಿಗೆ. 3 ವರ್ಷ ಅಂದರೆ ಏನು ಭಾಳ ಸೂಚನೆ ಕೊಡ್ತಾರೆ ಇಲ್ಲ. ಹೈಕಮಾಂಡ್ ಹೆಂಗೆ ಸೂಚನೆ ಕೊಡ್ತದೆ? ನಾವು ವಕ್ಫ್ ಬೋರ್ಡಿಗೆ ಹೋದವರಿಗೆ ಅಪ್ರಿಸಿಯೇಷನ್ ಕೊಟ್ಟಿದೆ. ಯತ್ನಾಳ್ ಅವರಿಗೆ ಮಾಹಿತಿ ಕೊಟ್ಬಿಟ್ಟು ಕರೆಕ್ಟಾಗಿ ಅವರು ಸರಿಯಾದಂಥ ಹಾದಿಯ ಹೋರಾಟವನ್ನು ಮಾಡಿದ್ದೀರಿ, ವಿ ಆರ್ ವಿತ್ ಯು ಅಂತ ಇದೆ ಯತ್ನಾಳ್ ಅವ್ರಿಗೂ ಕೊಟ್ಟಿದೆ. ನೋಟಿಸಿಗೆ ಅವರಿಗೆ ಸಮರ್ಥರಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇನ್ನು ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಬೀದರ್ನಿಂದ ವಕ್ಫ್ ಹೋರಾಟ ಮಾಡ್ತಾ ಇರೋದು ರಾಜಕೀಯ ದುರುದ್ದೇಶ ಅಡಗಿದೆ. ಆದರೆ ಅವರು ಎಲ್ಲರೊಂದಿಗೆ ಕೈಜೋಡಿಸಿ ಮೈಸೂರು, ಹಾಸನ್ ಈ ಭಾಗದಲ್ಲಿ ಹೋರಾಟ ಮಾಡಿದ್ರೆ ಒಳ್ಳೆಯದು ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन,
दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಅಪ್ರಾಪ್ತ ಬಾಲಕಿಯನ್ನ ನಂಬಿಸಿ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದ ಮೇಲೆ ರಾಯಬಾಗ್ ತಾಲೂಕಿನ ಮೊರಬಾಗ್ ಗ್ರಾಮದ ಅಜಿತ್ ಪಾಟೀಲ್ ಆರೋಪಿಗೆ 20 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ನೀಡಿ ಜಿಲ್ಲಾ ಪೋಕ್ಸೋ ನ್ಯಾಯಾಲಯ ಆದೇಶ ಹೊರಡಿಸಿದೆ ಎಂದು ವಕೀಲ ಎಲ್.ವಿ. ಪಾಟೀಲ್ ಹೇಳಿದರು. ಅಪ್ರಾಪ್ತ ಬಾಲಕಿಯನ್ನ ನಂಬಿಸಿ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದ ಮೇಲೆ ರಾಯಬಾಗ್ ತಾಲೂಕಿನ ಮೊರಬಾಗ್ ಗ್ರಾಮದಲ್ಲಿ ಅಜಿತ್ ಪಾಟೀಲ್ ಆರೋಪಿಗೆ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ನೀಡಿ ಜಿಲ್ಲಾ ಪೋಕ್ಸೋ ನ್ಯಾಯಾಲಯದ ಆದೇಶ ಹೊರಡಿಸಿದೆ ಎಂದು ವಕೀಲ ಎಲ್.ವಿ. ಪಾಟೀಲ್ ಅವರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಎಲ್.ವಿ. ಪಾಟೀಲ್, ಪೋಕ್ಸೋ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರಿ ವಿಶೇಷ ಅಭಿಯೋಜಕರು. ನಮ್ಮ ನ್ಯಾಯಾಲಯದಲ್ಲಿ ಕುರ್ಚಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಆ ಪ್ರಕರಣ ಒಂದು ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿ ಆರೋಪಿತನಿಗೆ 20 ವರ್ಷಗಳ ಕಠಿಣ ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸಿ ಮತ್ತು 20 ವರ್ಷಗಳ ಕಠಿಣ ಕಾರಾಗೃಹವನ್ನು ಶಿಕ್ಷೆಯನ್ನು ವಿಧಿಸಿ ಇಂದಿನ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ಸಿ.ಎಂ. ಪುಷ್ಪಲತಾ ಅವರು ತೀರ್ಪು ನೀಡಿದ್ದು. ಸದರಿ ಪ್ರಕರಣದಲ್ಲಿ 35 ಸಾಕ್ಷಿಗಳನ್ನು ನಾವು ಅಭಿಯೋಜನೆ ಪರವಾಗಿ ವಿಚಾರಿಸಿ ಮತ್ತು 46 ದಾಖಲೆಗಳನ್ನು ಮತ್ತು ಮುದ್ದೆಮಾಲುಗಳನ್ನು ಸಹಿತ ವಿಚಾರಣೆಯಿಂದ ಅದು ಕೃತ್ಯ ಸಾಬೀತಾಗುವುದರಿಂದ ಮತ್ತು ನಮ್ಮ ನ್ಯಾಯಾಲಯ ಅದರ ಬಗ್ಗೆ ತೀರ್ಪು ನೀಡಿದ್ವಿ. ಈ ತೀರ್ಪನ್ನು ನಾನು ಸಮಾಜದ ದೃಷ್ಟಿಯಿಂದ ನಾನು ಸ್ವಾಗತ ಬಯಸುತ್ತೇನೆ. ಅದಲ್ಲದೆ ಇದು ತೀರ್ಪಿನಲ್ಲಿ ಜಿಲ್ಲಾ ಕಾನೂನು ಪ್ರಾಧಿಕಾರದಿಂದ ನೊಂದ ಬಾಲಿಕೆಗೆ 1 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕಂತೇಳಿ ಆದೇಶ ಮಾಡಿದ್ದು ನ್ಯಾಯಾಲಯ. ಅದರಂತೆ ಇದು ಕೂಡ ತನಿಖಾಧಿಕಾರಿಯಾದಂಥ ಕೆ.ಎಸ್. ಹಟ್ಟಿ ಅವರು ಇದನ್ನು ತನಿಖೆಯನ್ನು ಮಾಡಿ ದೋಷಾರೋಪಣಾ ಪಟ್ಟಿಯನ್ನು ಸದರಿ ನಮ್ಮ ಪೋಕ್ಸೋ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದು. ಆರೋಪಿ ಸಂತೋಷ್ ಅಪ್ರಾಪ್ತ ಬಾಲಕಿಗೆ ಮದುವೆಯಾಗುವುದಾಗಿ ನಂಬಿಸಿ ಅನೇಕ ಬಾರಿ ಲೈಂಗಿಕ ಕಿರುಕುಳ ನೀಡಿದ್ದ. ಈ ಕುರಿತು ದಾಖಲಾಗಿದ್ದ ಪ್ರಕರಣದ ತನಿಖೆ ನಡೆಸಿದ ತನಿಖಾಧಿಕಾರಿ ಕೆ.ಎಸ್. ಹಟ್ಟಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ರು. ನಗರದ ಪೋಕ್ಸೋ ನ್ಯಾಯಾಲಯದಲ್ಲಿ ಪ್ರಕರಣ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಧೀಶೆ ಸಿ.ಎಂ. ಪುಷ್ಪಲತಾ ಅವರು ಆರೋಪಿತನಿಗೆ 20 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಬಾಲಕಿಗೆ ಜಿಲ್ಲಾ ಕಾನೂನು ಪ್ರಾಧಿಕಾರದಿಂದ 1 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.
ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಿಂದ ನಾಪತ್ತೆಯಾಗಿದ್ದ ನ್ಯಾಯವಾದಿಯೊಬ್ಬರು ಶವವಾಗಿ ಪತ್ತೆಯಾಗಿದ್ದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಿಂದ ನಾಪತ್ತೆಯಾಗಿದ್ದ ನ್ಯಾಯವಾದಿಯೊಬ್ಬರು ಶವವಾಗಿ ಪತ್ತೆಯಾಗಿದ್ದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕೃಷ್ಣಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು, ಕಳೆದ 3 ದಿನಗಳಿಂದ ನಾಪತ್ತೆಯಾಗಿದ್ದ ನ್ಯಾಯವಾದಿ ಸುಭಾಷ್ ಮಾರುತಿ ಪಾಟನ್ಕರ್ ಶವವಾಗಿ ಪತ್ತೆಯಾಗಿದ್ದಾರೆ. ಅಥಣಿ ತಾಲೂಕಿನ ಯಲ್ಲಮ್ಮನವಾಡಿ ನಿವಾಸಿಯಾಗಿದ್ದ ಸುಭಾಷ್ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿದ್ರು. ಅಥಣಿಯಲ್ಲಿ ಗುರುವಾರ ಸುಭಾಷ್ ಅವರ ಪತ್ತೆಗೆ ಆಗ್ರಹಿಸಿ ಅಥಣಿ ಬಾರ್ ಕೌನ್ಸಿಲ್ ನ್ಯಾಯವಾದಿಗಳ ಸಂಘ ಪ್ರತಿಭಟನೆಯನ್ನ ಕೂಡ ನಡೆಸಿತ್ತು. ಸದ್ಯ ನ್ಯಾಯವಾದಿ ಸುಭಾಷ್ ನಾಪತ್ತೆ ಪ್ರಕರಣ ಹೊಸ ತಿರುವು ಪಡೆದಿದ್ದು, ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನಾಪತ್ತೆ ಪ್ರಕರಣ ಅಥಣಿ ತಾಲೂಕಿನ ಕೃಷ್ಣಾ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದರಿಂದ ಅಥಣಿ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸುಭಾಷ್ ಪಾಟನ್ಕರ್ ಅವರು ಒಬ್ಬರು ಒಳ್ಳೆಯ ಸಜ್ಜನ ಮನುಷ್ಯ. ಯಾರ ಜೊತೆನೂ ಅವರು ವೈರತ್ವ ಇರಲಿಲ್ಲ. ಆದರೂ ಮಂಗಳವಾರ ಅವರ ತಮ್ಮನ ಮಗನ ಮದುವೆ ತಯಾರಿ ನಾವು ಅವರು ಜೊತೆಗೆ ಸೇರಿ ಸುಮಾರು 8-10 ದಿನಗಳಿಂದ ಮದುವೆ ತಯಾರಿ ಮಾಡಿದ್ವಿ. ಅತ್ಯಂತ ವಿಜೃಂಭಣೆಯಿಂದ ಮಾಡುವ ಒಂದು ಕನಸನ್ನು ಅವರು ಹತ್ತಿದ್ರು ಮತ್ತು ಅತ್ಯಂತ ಖುಷಿ ಮೂಡದಿಂದ ಸೋಮವಾರ ದಿವಸ ನಮಗೆ ಭೇಟಿಯಾಗಿ ಹೋಗಿದ್ದಾರೆ. ಆದರೆ ಮಂಗಳವಾರ ದಿವಸ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮನೆಯಲ್ಲಿದ್ದು 7 ಗಂಟೆಗೆ ಮನೆಯಿಂದ ಅವರ ತಮ್ಮನಿಗೆ ಯಾರಿಗೂ ಹೇಳಿ ನಾನು ಅಥಣಿಗೆ ಹೋಗಿ ಬರ್ತೀನಿ ಎಂದು ಹೇಳಿ ಹೊರಟವರು ಅಥಣಿ ಮತ್ತು ಕೊಡಗಾನೂರು, ಕಟ್ನಟ್ಟಿ ಕ್ರಾಸ್, ನಂದಗಾಂವ್ ಈ ಮಾರ್ಗವಾಗಿ ಇಲ್ಲಿ ಬಂದು ಈ ಒಂದು ದುರಂತ ಸಂಭವಿಸಿದೆ. ಅದು ಸಹಜ ಸಾವು ಅಲ್ಲ ಅಂತ ನಮ್ಗೆ ಅನಿಸ್ತದೆ. ಇವತ್ತಿನ ನಾವು ಕಾರಣರಾದಂಥ ನಮ್ಮ ಸುಭಾಷ್ ಪಾಟನ್ಕರ್ 3 ದಿನದಿಂದ ನಾವು ಹುಡುಕಾಡ್ತಾ ಇದ್ದೀವಿ. 3 ದಿವಸದಿಂದ ನಿನ್ನೆ ಸಂಜೆವರೆಗೆ, ಮೊನ್ನೆ ಸಂಜೆವರೆಗೆ 2 ದಿವಸ ನೋಡಿ 3 ದಿವಸದಿಂದ ಅವ್ರನ್ನ ಹುಡುಕಾಡಿದ್ರು ಎಲ್ಲಿ ಸಿಗಲಿಲ್ಲ. ಇವತ್ತಿನ ರಾತ್ರಿ ಬೆಳಗ್ಗೆ 6 ಗಂಟೆಗೆ ನನಗೆ ಗೊತ್ತಾಗಿದೆ. ಅದಕ್ಕಾಗಿ ಭಾಳ ಅನ್ಯಾಯ ಆಗಿದೆ. ಅದಕ್ಕೆ ಅವರ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ. ಏನಾಗಿದೆ ಅನ್ನೋದು ಇವತ್ತಿನ ಕಿಸನ್ದಾಗ ಗೊತ್ತಾಗ್ಬೋದು. ಗೊತ್ತಾಗ್ಬೋದು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಎಂಇಎಸ್ನ ನಿಷೇಧಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಾನಾಪುರ ಪಟ್ಟಣದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಯಿತು. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಸಾರಿಗೆ ಸಂಸ್ಥೆ ಸಮಸ್ಯೆ ಹಾಗೂ ನಾಡದ್ರೋಹಿ ಎಂಇಎಸ್ ಸಂಘಟನೆ ಗಡೀಪಾರು ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಶಿವಾಜಿ ಚೌಕ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ನಾಡದ್ರೋಹಿ ಎಂಇಎಸ್ ಸಂಘಟನೆ ಬೆಳಗಾವಿಯ ಗಡಿ ಭಾಗದಲ್ಲಿ ಭಾಷಾ ವೈಷಮ್ಯದ ವಿಷಬೀಜವಿತ್ತಿ ರಾಜಕೀಯ ಲಾಭಕ್ಕಾಗಿ ಮುಗ್ಧ ಮರಾಠಿ ಭಾಷಿಕರನ್ನ ಪ್ರಚೋದಿಸಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದಂದು ಕರಾಳ ದಿನ ಆಚರಿಸುವುದು ಹಾಗೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಮಹಾಮೇಳಾವು ಮಾಡಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿ ನಾಡದ್ರೋಹ ಬೆಸಗ್ತಾ ಇರುವ ಪುಂಡರಿಗೆ ಮುಂಜಾಗ್ರತವಾಗಿ ಬಂಧಿಸಿ ಗಡೀಪಾರು ಮಾಡಬೇಕೆಂದು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಿದರು. ಖಾನಾಪುರ ಪಟ್ಟಣದ ಹಳೆಯ ಬಸ್ ನಿಲ್ದಾಣಕ್ಕೆ ಬರುವುದನ್ನು ನಿಲ್ಲಿಸಿದ್ವು. ಇಲ್ಲಿ ಈ ಹಳೆಯ ಬಸ್ ನಿಲ್ದಾಣದ ಹತ್ತಿರ ತಹಸೀಲ್ದಾರ್ ಕಚೇರಿ, ಪಟ್ಟಣ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಆಫೀಸು, ಅದರ ಜೊತೆಗೆ ತೋಟಗಾರಿಕೆ ಇಲಾಖೆ, ಇನ್ನು ಪೊಲೀಸ್ ಇಲಾಖೆ, ಇನ್ನು ಮುಂತಾದ ಹಲವಾರು ಇಲಾಖೆಗಳು ಕೂಡ ಈ ಒಂದು ತಾಲೂಕಾ ತಹಸೀಲ್ದಾರ್ ಕಚೇರಿ ಹತ್ತಿರದಲ್ಲೇ ಇರುವುದರಿಂದ ಇಲ್ಲಿಗೆ ಬಸ್ಗಳು ಬರದೇ ಇರುವುದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರು ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳಿರುವುದರಿಂದ ಸಾರ್ವಜನಿಕರು ಇದೇ ವೃತ್ತಕ್ಕೆ ಬಂದು ಇಳಿಬೇಕಾಗ್ತದೆ. ಆದರೆ KSRTC ಬಸ್ಗಳು ಸುಮಾರು 1 ತಿಂಗಳಿಂದ ಈ ನಿಲ್ದಾಣಕ್ಕೆ ಬರದೆ ಹೊಸ ಬಸ್ ನಿಲ್ದಾಣದಿಂದ ಮಾತ್ರ ತಿರುಗಿಸ್ಕೊಂಡು ಹೋಗ್ತಾ ಇದ್ರು. ಇದರಿಂದಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿ ಆ ತೊಂದರೆಯನ್ನು ನಾವು ಮನಗಂಡು ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಗೆ ಅವರು ಒಪ್ಪಿಕೊಂಡು ತಕ್ಷಣದಿಂದಲೇ ಬಸ್ಗಳನ್ನು ಈ ಬಸ್ ನಿಲ್ದಾಣದಿಂದ ಹೊರಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ತಹಸೀಲ್ದಾರ್ ಮನವಿ ಕೊಟ್ಟರೆ ಈ ಮುಖಾಂತರ ನಾವು ತಹಸೀಲ್ದಾರ್ ಅವ್ರಿಗೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದೀವಿ ಅಂತಂದರೆ ಈ ಒಂದು ವೃತ್ತದಲ್ಲಿ ಈ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಬಸ್ಗಳನ್ನು ಇಲ್ಲಿ ತಿರುಗಿಸಲು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿ ಇಲ್ಲಿ ಸಾರ್ವಜನಿಕರಿಗೆ ಅವರು ಇಲ್ಲಿಂದ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. MES ಬಗ್ಗೆ ಇದನ್ನು ಕೊಟ್ಟಿಲ್ಲ. ಅದು ಇವತ್ತು
ಬೆಳಗಾವಿ ಜಿಲ್ಲೆ ಅಂತ ಹೇಳಿದ್ರೆ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ. ಈ ಬೆಳಗಾವಿಯನ್ನು ಕರ್ನಾಟಕದ 2ನೇ ರಾಜಧಾನಿಯನ್ನಾಗಿ ಸರ್ಕಾರ ಮಾಡುವಂಥ ಗಮನ ಹರಿಸಿದೆ. ಅದರ ಪ್ರಾಯೋಗಿಕವಾಗಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧವನ್ನು ಕಟ್ಟಿಸಿ ಈ ಭಾಗದ ಏಳಿಗೆಗಾಗಿ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ತಾ ಇದೆ. ಈ ಕರ್ನಾಟಕ ಸರ್ಕಾರದ ನಿಲುವನ್ನು ವಿರೋಧಿಸಿ MES ಸಂಘಟನೆಯ ಕೆಲವು ಪುಡಾರಿಗಳು ಆ ದಿನ ಅಧಿವೇಶನದ ದಿನ ಮಹಾಮೇಳವನ್ನು ಮಾಡಿ ಅದರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವದ ದಿನ ಕರಾಳ ದಿನಾಚರಣೆಯನ್ನು ಆಚರಿಸಿ ಕರ್ನಾಟಕ ರಾಜ್ಯದ ಘನತೆಗೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಾಡದ್ರೋಹಿ ಕೆಲಸವನ್ನು ಮಾಡುತ್ತಿರುವಂಥ MESನ ಪುಂಡರಿಗೆ ಗಡಿಪಾರು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಖಾನಾಪುರ ತಹಶೀಲ್ದಾರ್ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದೆ. ನಂತರ ಪಟ್ಟಣದ ಶಿವಾಜಿ ಚೌಕ್ನಲ್ಲಿ ರಸ್ತೆ ತಡೆದು ಸಾರಿಗೆ ಸಂಸ್ಥೆಯ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ಸಿಬ್ಬಂದಿ ಹಾಗೂ ಹೆಚ್ಚುವರಿ ಬಸ್ಗಳನ್ನು ನಿಯೋಜನೆ ಮಾಡಬೇಕು ಹಾಗೂ ನಿಯಮ ಮೀರಿ ಚಾಲಕರು ಮಾರ್ಗ ಬದಲಾವಣೆ ಮಾಡಿ ಕರ್ತವ್ಯ ಲೋಪ ಎಸಗ್ತಾ ಇದ್ದಾರೆ. ಈ ಕೂಡಲೇ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಬೇಡಿಕೆ ಈಡೇರಿಸಬೇಕು, ಅಲ್ಲಿಯವರೆಗೆ ಹೋರಾಟ ನಿಲ್ಲೋದಿಲ್ಲ ಅಂತ ಪಟ್ಟು ಹಿಡಿದರು. ನಂತರ ಡಿಪೋ ಮ್ಯಾನೇಜರ್ ಪರವಾಗಿ ಅಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ಕೊಟ್ಟಾಗ ಪ್ರತಿಭಟನೆ ಹಿಂಪಡೆದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದು ಸ್ವಲ್ಪ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ್. ಕಳೆದ ಬಾರಿಯ 2023ರ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ 10 ದಿನಗಳ ಕಾಲ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಖಜಾನೆ ಇಲಾಖೆಯಿಂದ 24,89,04,000ಕ್ಕೂ ಅಧಿಕ ದುಂಡು ವೆಚ್ಚವಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಹೇಳಿದರು. ಕಳೆದ ಬಾರಿಯ 2023ರ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ 10 ದಿನಗಳ ಕಾಲ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಖಜಾನೆ ಇಲಾಖೆಯಿಂದ 24,89,04,000ಕ್ಕೂ ಅಧಿಕ ದುಂದು ವೆಚ್ಚವಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಎಂದು ಮಾಹಿತಿಯ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. 2023ರ ಚಳಿಗಾಲ ಅಧಿವೇಶನ ಸುಮಾರು 10 ದಿವಸ ಅಧಿವೇಶನ ನಡೆದಿದ್ದು, ಈ 10 ದಿವಸದ ಅಧಿವೇಶನಕ್ಕೆ ಸರ್ಕಾರದ ಖಜಾನೆಯಿಂದ ಬರೋಬ್ಬರಿ 24,89,04,805 ರೂಪಾಯಿ ವೆಚ್ಚವಾಗಿದ್ದು ಮಾಹಿತಿಯಿಂದ ಕಂಡುಬಂದಿದೆ. ಅದರಲ್ಲಿ ಗಣ್ಯಮಾನ್ಯರ ವಸತಿಗಾಗಿ 682 ಲಕ್ಷ ರೂಪಾಯಿ, ಆ ಗಣ್ಯಮಾನ್ಯರ ಊಟ ಉಪಹಾರಕ್ಕಾಗಿ 235 ಲಕ್ಷ, ಅಂದರೆ 2,35 ಲಕ್ಷ ರೂಪಾಯಿ. ಇನ್ನು ಪೊಲೀಸ್ ಇಲಾಖೆಗೆ ಟೋಟಲ್ 7,32 ಲಕ್ಷ ರೂಪಾಯಿ ಹಣ ವೆಚ್ಚವಾಗಿದೆ ಪೊಲೀಸ್ ಇಲಾಖೆಗೆ. ಲೋಕೋಪಯೋಗಿ ಇಲಾಖೆಗೆ 5,71 ಲಕ್ಷ ಹಣ ವೆಚ್ಚವಾಗಿದೆ. ಇದನ್ನೆಲ್ಲ ಲೆಕ್ಕ ಹಾಕಿ ನೋಡಿದಾಗ ಬೆಳಗಾವಿಯಲ್ಲಿ ಅಧಿವೇಶನ ಹೇಗೆ ನಡೀತು ಮಾತ್ರ ವಿಧಾನಸಭೆ ಕಾರ್ಯಕಲಾಪಗಳು 66 ಗಂಟೆ 11 ನಿಮಿಷ ನಡೆದಿದೆ 10 ದಿವಸದಲ್ಲಿ. ಅದರಂತೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು 57 ಗಂಟೆ 29 ನಿಮಿಷ. ಟೋಟಲ್ ಆಗಿ 124 ಗಂಟೆ ಅಧಿವೇಶನದ ಕಾರ್ಯಕಲಾಪಗಳು ನಡೆದಿವೆ. ಈ 124 ಗಂಟೆಗೆ 24,89,04,805 ರೂಪಾಯಿ ಅಂದ್ರೆ ಅಧಿವೇಶನದ ಪ್ರತಿ ಗಂಟೆಗೆ 20 ಲಕ್ಷ ರೂಪಾಯಿ 8,000 ರೂಪಾಯಿ ಖರ್ಚು ಬರ್ತದೆ. 20 ಲಕ್ಷ 8,000 ರೂಪಾಯಿ ಒಂದು ಗಂಟೆ ಅಧಿವೇಶನ ಖರ್ಚು ಬರ್ತದೆ. ಆದರೆ ನಡೀತಾ ಇದ್ದೇನು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆಗಲಿ ಯಾವುದೂ ಚರ್ಚೆ ಇಲ್ಲೇ ಇಲ್ಲ, ಬರೀ ಗಲಾಟೆ, ಸದನ ಮುಂದೂಡಿಕೆ. ಅದಕ್ಕೆ ನಂದೇನು ಈ ವಿಧಾನಸಭೆ ಸದಸ್ಯರುಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಅಧಿವೇಶನ ಸಮಯದಲ್ಲಿ ಅವ್ರ ಊರಿಂದ ಹೋಗಿ ಬರಲಿಕ್ಕೆ, ಅಲ್ಲಿಂದ ಬೆಳಗಾವಿ ಬರಲಿಕ್ಕೆ ಪ್ರತಿ ಕಿಲೋಮೀಟರ್ಗೆ 35 ರೂಪಾಯಿ ಪ್ರಯಾಣ ಭತ್ಯೆ ಕೊಡ್ತಾರೆ. ಅವ್ರು ಕೈಯಿಂದ ರೊಕ್ಕ ಹಾಕೊಂಡು ಬರೋದಿಲ್ಲ. ಅದಲ್ಲದೆ ಅಧಿವೇಶನದ 2 ವರ್ಷ ಮೊದಲು, ಅಧಿವೇಶನ ಮುಗಿದ 2 ವರ್ಷ ನಂತರ ಪ್ರತಿದಿನ 2,500 ರೂಪಾಯಿ ಅಧಿವೇಶನ ಭತ್ಯೆಯನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಬೆಳಗಾವಿ ನಗರದಲ್ಲಿ ಏನು ಲಾಜ್ ಮಾಡಿ ಅಥವಾ ಹೈವೇಲಿ ಇರ್ತಾರೋ ಇವರಿಗೆ ದಿನನಿತ್ಯ ಸುವರ್ಣಸೌಧಕ್ಕೆ ಹೋಗ್ಲಿಕ್ಕೆ 2,500 ರೂಪಾಯಿ ಒಬ್ಬರು ಕೊಡ್ತಾರೆ. ಅಲ್ಲಿ 70 ಇದೆ, ತಾವು ನೋಡ್ಬೋದು. ಈ ಕೆಲ ತೆಗೆದುಕೊಂಡು ನಮ್ಮ ಶಾಸಕರು ಮಾಡಿದ್ರೆ ಅಧಿವೇಶನದಲ್ಲಿ ಭಾಗವಹಿಸೋದು ಭಾಳ ಕಡಿಮೆ ಇದೆ. ಏನಾಗಿತ್ತು ಅಂದ್ರೆ ಒಂದು ದುರ್ದೈವ ಶಕ್ತಿ ಅವ್ರಿಗೆ ನಾವೆಲ್ಲ ಕೊಟ್ಟರು ಸಹಿತ ಭಾಳ ಕಡಿಮೆ ಜನ ಇವತ್ತ ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ. ವಿಧಾನಸಭೆ ಕಲಾಪಗಳಲ್ಲಿ ಏನಾಗಿದೆ ಅಂದ್ರೆ ಪೂರ್ಣಾವಧಿಗೆ 53 ಜನ ಶಾಸಕರು ಮಾತ್ರ ಅವ್ರು ಹದರಿ ತಗೊಂಡಲ್ಲ. 53 ಜನ ಶಾಸಕರು ತಪ್ಪದೇ ಭಾಗವಹಿಸಿದ್ದಾರೆ. 53 ಜನ ಶಾಸಕರು. ಇನ್ನು
ವಿಧಾನ ಪರಿಷತ್ನ ಸದಸ್ಯರು ಕೇವಲ 33 ಜನ ಮಾತ್ರ ಭಾಗವಹಿಸಿದ್ದಾರೆ. ತಮಗೆಲ್ಲ ಗೊತ್ತಿರಲಿ. ಅಂದರೆ ಇವರ ಅಧಿವೇಶನ ಬಗ್ಗೆ ಏನಪ್ಪ ಎಲ್ಲ ಸವಲತ್ತು ಕೊಟ್ಟರು ಸಹಿತ ಇವರು ಅಧಿವೇಶನದಲ್ಲಿ ಯಾವ ರೀತಿ ಭಾಗವಹಿಸ್ತಾರೆ ಅನ್ನಲಿಕ್ಕೆ ನಾನು ITIದಲ್ಲೇ 2 ಹಜಾರಿಗೆ ಹೋಗ್ಬಿಟ್ಟಿದ್ದೀನಿ. ಇದಂದರೆ ಕೆಲವು ಮಾಹಿತಿಗಳನ್ನ ಹೇಳಿ ಬಯಸ್ತಾ ಇದ್ದೀನಿ. ಪ್ರಮುಖ ಮಾಹಿತಿಗಳು ಏನಾಗಿದೆ ಅಂದರೆ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ಈ ಬೆಂಗಳೂರಿನಿಂದ 239 ಜನ ವಿಧಾನಸಭೆಯಿಂದ ಹೇಳ್ತಾ ಇರೋದು ಅಧಿಕಾರಿ ಭಾಳ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ. ಅವ್ರಿಗೆ ಊಟದ ಸಲುವಾಗಿ ಏನು ಮಾಡಿದ್ದಾರೆ ಅಂದ್ರೆ ರಾತ್ರಿ 500 ರೂಪಾಯಿ ಕೊಡ್ತಾರೆ. ಮಧ್ಯಾಹ್ನ ಊಟ ಅಲ್ಲೇ ಇರ್ತದೆ. ಅದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಹೊಟ್ಟೆದವ್ರು ಎಷ್ಟು ಖರ್ಚು ಆಗ್ತಾರೆ ಗೊತ್ತಿಲ್ಲ. ತಲಾ 500 ಗಂಟೆ 18,86,500 ರೂಪಾಯಿ ಅವ್ರ ಊಟದ ಖರ್ಚಾಗಿದೆ. ವಿಧಾನಸಭೆಯಿಂದ 701 ಜನ ಅಧಿಕಾರಿ ಸಿಬ್ಬಂದಿಗಳ ಅವರ ಅಧಿವೇಶನ ಭತ್ಯೆ 82,90,000 ರೂಪಾಯಿ ಆಗಿದೆ. ಇಲ್ಲಿ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಇಲ್ಲೇ ಬೆಳಗಾವಿ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆ ಮಾಡ್ತಾರೆ. ಆದರೆ ಇವರಿಗೆ ಅಧಿವೇಶನ ಭತ್ಯೆ ಇಲ್ಲ, ಕೊಡ್ತಾ ಇಲ್ಲ ಸರ್ಕಾರ. ಆದರೆ ಬೆಂಗಳೂರಲ್ಲಿ ಈಗಿನ ಅಧಿವೇಶನ ಸ್ಟಾರ್ಟ್ ಆಗುತ್ತೆ 15 ತಾರೀಕಿಂದ. ಬೆಂಗಳೂರಿನ ವಿಧಾನಸಭೆಯಲ್ಲಿದ್ದ ಸಿಬ್ಬಂದಿಗಳಿಗೂ ಕೂಡ ಅಧಿಕಾರಿ ಸಿಬ್ಬಂದಿಗಳಿಗೆ ಭತ್ಯೆಯನ್ನು ಕೊಡ್ತಾರೆ. ಮಾಧ್ಯಮ ಸ್ನೇಹಿತರಿಗೆ ಗಮನಿಸಬೇಕು. ನಮ್ಮದೇನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳು ಅವರು ಕೆಲಸ ಮಾಡ್ತಾರೆ, ಅವ್ರಿಗೂ ಕೊಡಬೇಕು. ಅಥವಾ ಬೆಳಗಾವಿಯಲ್ಲಿ ಅಧಿವೇಶನದಾಗ ಅನ್ಯ ಸಿಬ್ಬಂದಿ ಕೊಡುವಂಥ ಅವಶ್ಯಕತೆ ಏನಿದೆ. 82,94,000 ರೂಪಾಯಿ ಇದು ಸಾರ್ವಜನಿಕರ ತೆರಿಗೆ ಹಣ. ಅದಲ್ಲದೆ 63 ಜನ ವಿಧಾನ ಪರಿಷತ್ ಸದಸ್ಯರು ಕಾರ್ಯಕಲಾಪದಲ್ಲಿ ಭಾಗವಹಿಸಿದ್ರು. ಅವ್ರದ್ದು ಪ್ರಯಾಣ ಭತ್ಯೆ 38,10,000 ರೂಪಾಯಿ ಆಗಿದೆ. ಇನ್ನು ಅಧಿವೇಶನದಲ್ಲಿ ಭಾಗವಹಿಸಿದ ಗಣ್ಯಮಾನ್ಯರು, ಮಾರ್ಷಲ್ಗಳು ಅವರೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಒಳ್ಳೆಯ ಆತಿಥ್ಯ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಅಧಿವೇಶನದಲ್ಲಿ ಆಧಾರ ಆತಿಥ್ಯಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನೋಡ್ಕೋಬೇಕಂತ ಅಧಿಕಾರಿಗಳಿಗೆ ತಾಕೀತು ಮಾಡ್ತಾರೆ. ನಮ್ಮ ಜಿಲ್ಲೆಯ ಅಧಿಕಾರಿಗಳು ಪಾಪ 2 ಸಲ ಮೀಟಿಂಗ್ ಮಾಡಿದ್ರು. ಆದರೆ ಶಾಸಕರಿಗೆ ನೀವು ಇಷ್ಟೆಲ್ಲ ಕೊಡ್ತೀಪ, ನೀವು ಇದರಲ್ಲಿ ಭಾಗವಹಿಸಿ ಅಂತ ಹೇಳೋರು ಯಾರೂ ಇಲ್ಲ ಆಗಿದ್ದಾರೆ. ಇಷ್ಟೆಲ್ಲ ಸೌಲಭ್ಯ ಕೊಡ್ತೀವಿ ಭಾಗವಹಿಸಿ ಅಂತೇಳಿ ಅದೇನು ಮಾಡಿದಾರೆ. ಅವ್ರು ಚಹಾ, ಕಾಫಿ, ಊಟ, ಉಪಹಾರ ಅದಲ್ಲದೆ ಇದಕ್ಕೆಲ್ಲಕ್ಕೂ ಕೂಡ ಹೋಟೆಲ್ ಸಂಗಮದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಅವ್ರಿಗೆ. ಅದು ಎಷ್ಟಾಗಿತ್ತು ಅಂದರೆ 2,35,90,238 ರೂಪಾಯಿ. ಗಮನಿಸಬೇಕು. 2,35,94,238 ರೂಪಾಯಿ. ಇಲ್ಲಿ ಏನಾಗ್ತಿತ್ತು ಅಂದ್ರೆ ಅಧಿವೇಶನದಲ್ಲಿ ಊಟ ಕೊಡ್ತಾರೋ ನಾವು ಊಟ ಮಾಡ್ತೀವಿ, ಊಟ ಮಾಡಿದಾಗ ಬಿಲ್ ಏನು ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಾವು ಪ್ರತಿಯೊಂದು ಹೋಟೆಲ್ಗೆಲ್ಲ ಹೋಟೆಲ್ ಕೊಂಡಿದ್ದೀವಿ. ಇಲ್ಲಿ ಏನಾಗ್ತದೆ ಅಂದ್ರೆ ಮಂತ್ರಿಗಳಿಗೆ ನಮ್ಮ ಒಂದು ಊಟಕ್ಕೆ ಏನು ರೊಕ್ಕ ಇಡೋದು ಗೊತ್ತಿಲ್ಲ, ಶಾಸಕರಿಗೆ ನಮ್ಮ ಊಟಕ್ಕೆ ಹೋಟೆಲ್ ಸಂಗಮದಾಗ ಏನು ರೊಕ್ಕ ಇರೋದು ಗೊತ್ತಿಲ್ಲ, ವಿಧಾನ ಪರಿಷತ್ ಸದಸ್ಯರಿಗೆ ಗೊತ್ತಿಲ್ಲ, ಯಾವುದೇ IAS ಅಧಿಕಾರಿ ನಮ್ಮ ಊಟಕ್ಕೆ ರೊಕ್ಕ ಇದ್ದಾರೆ ಗೊತ್ತಿಲ್ಲ. ಅದಕ್ಕೆ ನಾನು ಈ ನಾಡಿನ ಜನರ ಪರವಾಗಿ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ನೀವೆಲ್ಲ DAD ತಗೋತೀರಿ, ತಗೊಂಡು ಸಹಿತ ನಾವೊಂದು ಆತಿಥ್ಯದ ದೃಷ್ಟಿಯಿಂದ, ಮಾನವೀಯತೆಯ ದೃಷ್ಟಿಯಿಂದ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮಗೆಲ್ಲ ಊಟ ಸೌಲಭ್ಯ ಕೊಡ್ತೀವಿ. ದಯವಿಟ್ಟು ನಿಮ್ಮ ಊಟದ ಬಿಲ್ಲರೇ ಅವ್ರು ಹೆಚ್ಚಿದ್ದಾರೆ ಒಂದು ಪ್ಲೇಟ್ ಅನ್ನೋದ ನಿಮ್ಮ ಸಿಬ್ಬಂದಿ ಇರ್ತದೆ. ಯಾಗ ಅವ್ರು ನೋಡ್ಕೊಂಡು ಅರ್ಕೊಂಡು ಸಹಿ ಹಾಕೊಂಡು ವ್ಯವಸ್ಥೆ ಮಾಡಿದ್ರೆ ಇದರಲ್ಲಿ ಸಾಕಷ್ಟು ಹಣ ಕಡಿವಾಣ ಆಗೋದು ಅನ್ಸುತ್ತೆ. ಯಾಕಂದ್ರೆ ಒಂದೊಂದು ಊಟಿಗೆ 600-700 ರೂಪಾಯಿ ಖರ್ಚು ಬಿದ್ದಿರ್ಬೋದು. ಇದನ್ನೆಲ್ಲ ನೋಡಿದ್ರೆ ಅದಕ್ಕೆ ದಯವಿಟ್ಟು ಈಗಲಾದರೂ ಈಗ ನಾಳೆ ಅಧಿವೇಶನ ನಡೀತೈತಿ, ನೀವು ಊಟದ ಬಿಲ್ ತರಿಸಿ ನೀವು ಸಹಿ ಮಾಡಿದ್ರೆ ಎಲ್ಲ ಎಷ್ಟು ಖರ್ಚಾಗಿರೋದು ನಿಮ್ಗೆ ದಿಗ್ಭ್ರಾಂತಿಗಳು ಅಂತ ಹೇಳಿ ಬೈತಾ ಇದ್ದೀನಿ. ಅದಲ್ಲದೆ ಈ ಹೋಟೆಲ್ಗಳಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ 86 ಹೋಟೆಲ್ ಇದಾವೆ. 86 ಹೋಟೆಲ್ಗಳಲ್ಲಿ ಲಾಜಿಂಗ್ ರೂಮ್ ಬುಕ್ ಮಾಡಿರು. ಇದರ ವೆಚ್ಚ ಬರೋಬ್ಬರಿ 6,82,08,057 ರೂಪಾಯಿ. 6,82,08,057 ರೂಪಾಯಿ. ನೋಡ್ರಿ ಹಾಗೆ ಯಾವುದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಅವ್ರು ವ್ಯವಸ್ಥೆ ಮಾಡಲಿ ಬ್ಯಾಡ ಅಂತಿಲ್ಲ, ಆದರೆ ಎಷ್ಟು ಜನರಿಗೆ ರೂಮ್ ಅಲಾಟ್ಮೆಂಟ್ ಇದು ಅವರ ಇದ್ರಲ್ಲೂ ಇದು ಕೂಡ ತನಿಖೆ ಆಗೋದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದಲ್ಲದೆ ಗಣ್ಯಮಾನ್ಯರು, ಸಚಿವರು, ಅಧಿಕಾರಿ ಇವ್ರ ಸಲುವಾಗಿ 60 DV ವಾಹನಗಳನ್ನ, 432 ಇತರ ವಾಹನಗಳನ್ನ ಇಲಾಖೆಯಿಂದ ತಗೊಂಡಿದ್ರು. ಎಲ್ಲ ಇವನ್ನ 117 ಸಚಿವಾಲಯದಿಂದ ಇವಕ್ಕೆ ಇಂಧನ. ಸುವರ್ಣಸೌಧದಲ್ಲಿ ನಡೆದಿದ್ದ ಚಳಿಗಾಲದ ಅಧಿವೇಶನದ ಸಲುವಾಗಿ ಈಗ ಲಭ್ಯವಿರುವ ದಾಖಲೆಗಳ ಪ್ರಕಾರ ಸರ್ಕಾರದ ಖಜಾನೆಯಿಂದ ಬರೋಬ್ಬರಿ 24,89,04,805 ರೂಪಾಯಿಗಳು ವೆಚ್ಚವಾಗಿರೋ ಅಂಶ ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿರುವುದು ಎಂದರು. ಅಧಿವೇಶನದ ಕಾರ್ಯಕಲಾಪಗಳಿಗೆ ಹಾಜರಾಗುವ ಸದಸ್ಯರುಗಳಿಗೆ ಅವರ ಕ್ಷೇತ್ರದಿಂದ ಅಧಿವೇಶನ ನಡೆಸುವ ಸ್ಥಳಕ್ಕೆ ಹೋಗಿ ಬರಲು ಪ್ರತಿ ಕಿಲೋಮೀಟರ್ಗೆ 35 ರೂಪಾಯಿಗಳಂತೆ ಪ್ರಯಾಣ ಭತ್ಯೆಯನ್ನ ಹಾಗೂ ಅಧಿವೇಶನ ಪ್ರಾರಂಭಕ್ಕೆ 2 ದಿವಸ ಮೊದಲು, ಅಧಿವೇಶನ ನಂತರ 2 ದಿವಸಗಳಿಗೆ ಪ್ರತಿ ದಿನಕ್ಕೊಂದು 2,500 ರೂಪಾಯಿಗಳನ್ನು ಭತ್ಯೆಯಾಗಿ ಪಾವತಿಸಲಾಗುತ್ತೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಕರ್ತವ್ಯ ಲೋಪ ಎಸಗಿದ ಮುಗಳಖೋಡ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕೆಲಸಕ್ಕೆ ಸಾಮೂಹಿಕವಾಗಿ ಗೈರಾಗಿ ಮದುವೆಗೆ ಹಾಜರಾಗಿದ್ರು.
ಕರ್ತವ್ಯ ಲೋಪ ಎಸಗಿದ ಮುಗಳಕೋಡ್ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕೆಲಸಕ್ಕೆ ಸಾಮೂಹಿಕ ಗೈರಾಗಿ ಮದುವೆಗೆ ಹಾಜರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಕರ್ತವ್ಯದಲ್ಲಿರುವಾಗಲೇ ಮದುವೆ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಸಮುದಾಯದ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಂದ ಎಡವಟ್ಟಾಗಿದೆ. ಗುರುವಾರ ಮಧ್ಯಾಹ್ನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಆರೋಗ್ಯ ಕೇಂದ್ರದ ಅಷ್ಟು ಸಿಬ್ಬಂದಿಗಳು ಸಂಜೆ 4 ಗಂಟೆಯಾದರೂ ಒಬ್ಬರು ಸಿಬ್ಬಂದಿನೂ ಇಲ್ಲದೆ ಗಾಳಿ ಹೊಡೆದ ಆಸ್ಪತ್ರೆ. ಈ ವೇಳೆ ಚಿಕಿತ್ಸೆಗೆಂದು ಬಂದಿದ್ದ ಸಾರ್ವಜನಿಕರು ಚಿಕಿತ್ಸೆ ಇಲ್ಲದೆ ವಾಪಸ್ ಹೋಗಿದ್ದಾರೆ. ಈ ಎಡವಟ್ಟು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದು, ಇವರಿಗೆ ಸರ್ಕಾರದ ಕೆಲಸ ಮಾಡಲೆಂದು ಸಂಬಳ ನೀಡ್ತಾರೆ. ಆದರೆ ಇವರು ಸರ್ಕಾರಿ ಸಂಬಳ ಪಡೆದು ಮದುವೆ ಮೋಜು ಮಸ್ತಿ ಅಂತ ಅಡ್ಡಾಡ್ತಾ ಇದ್ದಾರೆ. ಇದು ಸರ್ಕಾರ ಬಡವರಿಗಾಗಿ ನಡೆಸ್ತಾ ಇರುವ ಆರೋಗ್ಯ ಕೇಂದ್ರ ಧರ್ಮದ ಛತ್ರ ಅಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಾಗಿತ್ತು ರೀ? ನಮ್ಮ ಮುಗಳಕೋಡ ಪುರಸಭೆ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಏನು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಸರ್, ಹಾಸ್ಪಿಟ್ಲ್ ನಾವು ಮಧ್ಯಾಹ್ನ ಇವತ್ತು ಹೋಗಿದ್ವಿ. ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಕಾಯಿಲೆ ಒಳಗಂಡು ಹೋಗಿದ್ವಿ. ಹೋದಾಗ ಅಲ್ಲಿ ಇರ್ತಕ್ಕಂಥ ಸುಮಾರು 30 ಜನ ಇರ್ತಕ್ಕಂಥ ಸ್ಟಾಫ್, ಅದು ದೊಡ್ಡ ಆಸ್ಪತ್ರೆ ನಮ್ಮದು. ಒಂದು 4-5 ಜನ ಅಟೆಂಡರ್ಗಳು ಅಷ್ಟೇ ಇದ್ದಾರೆ ಅಲ್ಲಿ. ಮೇನ್ ಡಾಕ್ಟರ್ಸ್ ಆಯಿತು, ಮೇನ್ ಸ್ಟಾಫ್ ಆಯಿತು, ಎಲ್ಲರೂ ಕೂಡ ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ದಾರೆ. ಇಲ್ಲಿ ಬರ್ತಾರೆ, ಬಂದು ತಮ್ಮಗಳನ್ನ ಕೊಡ್ತಾರೆ, ಕೊಟ್ಟು ತಮ್ಮ ಪರ್ಸನಲ್ ಕೆಲಸಗಳಿಗೆ ಹೋಗ್ತಾರೆ. ಇದು ತಪ್ಪಿದು. ಇದು ಎಲ್ಲಿಯೂ ಕೂಡ ಇದು ಯಾವುದೇ ಕಾನೂನಲ್ಲಿ ಇಲ್ಲಿದು ತಪ್ಪಿದು. ಇದನ್ನು ಮಾಡಬಾರ್ದು ಯಾರು ಕೂಡ. ಇಲ್ಲಿ ಹಲವಾರು ಅಧಿಕಾರಿಗಳು, ಹಲವಾರು ಇಲಾಖೆಗಳು, ಹಾಸ್ಪಿಟ್ಲ್ ಒಂದೇ ಅಲ್ಲ, ಆದರೆ ಅತಿ ಹೆಚ್ಚು ಮಾಡ್ತಕ್ಕಂಥದ್ದು ಹಾಸ್ಪಿಟ್ಲು. ಈಗ 2 ಸತಿ ಏನೋ ನಮ್ಮ ಪತ್ರಿಕಾ ಮಾಧ್ಯಮದವರು ಅವರಿಗೆ ಸ್ವಲ್ಪ ತಿಳಿ ಹೇಳಿದರು, ಆದರೂ ಕೂಡ ಅವರು ಅದನ್ನೇ ಮುಂದುವರಿಸಿದ್ದಾರೆ. ಇಲ್ಲಿ ಬಂದು ತಮ್ಮ ವೈಯಕ್ತಿಕ ಕೆಲಸಕ್ಕೆ ಹೋಗೋದಾದ್ರೆ ಗೌರ್ಮೆಂಟ್ ಪ್ರಕಾರ ಇಲ್ಲಿ ಪೋಲ್ ಆಗ್ತೈತಿ, ಗೌರ್ಮೆಂಟ್ ದುಡ್ಡು ಪೋಲ್ ಆಗತೈತಿ ನಮ್ಮದು. ಹಾಗಾಗಿ ಬರ್ತಕ್ಕಂಥ ಇಲ್ಲಿ ಕಾಯಿಲೆ ಒಳಗೊಂಡು ಬರ್ತಕ್ಕಂಥ ವ್ಯಕ್ತಿಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗಾಕತ್ತಿಲ್ಲ. ಮತ್ತು ಏನೇ ಒಂದು ಪ್ರಶ್ನೆ ಮಾಡಿದ್ರು ಕೂಡ ಉಡಾಪಿ ಉತ್ತರಗಳನ್ನ ಕೊಡ್ತಾರೆ. ಏನೇ ಪ್ರಶ್ನೆ ಮಾಡೋದು ಉಡಾಪಿ ಉತ್ತರಗಳನ್ನ ಕೊಡ್ತಾರೆ. ಮತ್ತು ಇನ್ನೊಂದು, ನಮ್ಮ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ನಮ್ಮದು, ಗೌರ್ಮೆಂಟ್ ಹಾಸ್ಪಿಟ್ಲ್, ಸರಿಯಾದ ಟ್ರೀಟ್ಮೆಂಟ್ ನಮ್ಮಲ್ಲಿ ಸಿಗಾತಿಲ್ಲ. ಇದಕ್ಕೆ THO ಆಗಿರ್ಬೋದು, DHO ಆಗಿರ್ಬೋದು, ಯಾರಾದರೂ ಅದನ್ನು ದಯಮಾಡಿ ಇದಕ್ಕೆ ಆದಷ್ಟು ಜಲ್ದಿ ಇವ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕು. ಇವರು ಮನೆ ಫಂಕ್ಷನ್ಗಳಿಗೆ, ಮದುವೆ ಕಾರ್ಯಕ್ರಮಗಳಿಗೆ ಹೋಗೋಕ್ಕಿಲ್ಲಿ ಗೌರ್ಮೆಂಟ್ ಏನು ಇವ್ರನ್ನೇನು ಇಲ್ಲಿ ಇಟ್ಕೊಂಡಿಲ್ಲ, ಇಲ್ಲಿ ಕೆಲಸ ಮಾಡೋಕ್ಕೆ ಇಟ್ಕೊಂಡೈತಿ ಗೌರ್ಮೆಂಟ್ ಇವ್ರನ್ನ. ಹಾಗಾಗಿ ದಯವಿಟ್ಟು ಈ ಒಂದು ಏನು ಸಮಸ್ಯೆ ಇದೆ, ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ, ಈ ಸಮಸ್ಯೆಗೆ ಅತಿ ವೇಗವಾಗಿ ತಾವು ಸ್ಪಂದಿಸಬೇಕು. DHO ಆಗಲಿ, THO ಆಗಲಿ, ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ನಾವು ಧರಣಿ ಕೊಡಬೇಕಾಗ್ತದೆ. ನಾವು ಒಂದು 200 ಜನ 300 ಜನ ಕರ್ಕೊಂಡು ಹೋಗಿ ಧರಣಿ ಕೊಡಬೇಕಾಗ್ತದೆ. ದಯವಿಟ್ಟು ಇದು ಏನಿದೆ ಅದಕ್ಕೆ ಯಾರಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ ದಯವಾಟಿ ಕಡೆ ಎಚ್ಚರ ವಹಿಸಬೇಕು. ಹಾಗೆ ನಾವು ಎಲ್ಲರೂ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೋತೀವಿ, ತಮ್ಮ ಕೆಲಸಗಳನ್ನ ತಾವು ನಿಭಾಯಿಸಬೇಕು. ಸುಮ್ಮನೆ ಬರೋದು, ಇಲ್ಲಿ ತಂದು ಕೊಡೋದು, ಮತ್ತು ನಿಮ್ಮ ಡ್ಯೂಟಿ ಮುಗೋ ಟೈಮ್ಗೆ ಬಂದು ತಂದು ಕೊಡೋದು, ಇಲ್ಲೇನು ಧರ್ಮನ ಛತ್ರ ಇಲ್ಲಿ ಏನಿದೆ ಅದೇನು ಅದು ಛತ್ರ ಅಂತಾರಲ್ಲ ಆ ಥರ ಛತ್ರ ಇಲ್ಲಿದೆ. ಗೌರ್ಮೆಂಟ್ ದುಡ್ಡು ಐತಿ, ಜನಸಾಮಾನ್ಯರಿಗಾಗಿ ಇರ್ತಕ್ಕಂಥ ಸರ್ಕಾರಗಳಿರ್ತಾವೆ. ಈ ಸರ್ಕಾರಗಳು ಸಹಿತ ಇಂಥವಕ್ಕೆಲ್ಲ ಸ್ವಲ್ಪ ನೋಡ್ಬೇಕಿಂತವೆಲ್ಲ ಕಂತ ನೋಡಬೇಕು. ಯಾರು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಕಠಿಣ ಕ್ರಮವನ್ನು ಇದು ಇಲಾಖೆಗೆ ಸಂಬಂಧಪಟ್ಟವ್ರು ಎಲ್ಲರೂ ಕೂಡ ಇದಕ್ಕೆ ಮಾಡಬೇಕಂತ ತಮ್ಮಲ್ಲಿ ಒಂದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೀವಿ ಸರ್. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना।
ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಮೊದಗ ಗ್ರಾಮದಲ್ಲಿ 15 ಫೈನಾನ್ಸ್ ಮೂಲಕ ಕೆಲಸವನ್ನ ಪ್ರಾರಂಭಿಸಲಾಗಿದೆ. ಇದಕ್ಕಾಗಿ ಲಕ್ಷ್ಮೀ ಗಲ್ಲಿ, ಪಾಟೀಲ್ ಗಲ್ಲಿ, ನೆಹರು ಗಲ್ಲಿ, ಶಿವಾಜಿ ನಗರದಲ್ಲಿ ಕೆಲಸದ ಧಮಾಕ ನಡೀತಾ ಇದೆ. ಮೊದಗ ಗ್ರಾಮದಲ್ಲಿ 15 ಫೈನಾನ್ಸ್ ಮೂಲಕ ಕೆಲಸವನ್ನ ಪ್ರಾರಂಭಿಸಲಾಗಿದೆ. ಇದಕ್ಕಾಗಿ ಲಕ್ಷ್ಮೀ ಗಲ್ಲಿ, ಪಾಟೀಲ್ ಗಲ್ಲಿ, ನೆಹರು ಗಲ್ಲಿ, ಶಿವಾಜಿ ನಗರದಲ್ಲಿ ಕೆಲಸದ ಧಮಾಕ ನಡೀತಾ ಇದೆ. ನಮ್ಮ ಕೆಎಂಎಂ ಸುದ್ದಿವಾಹಿನಿಯೊಂದಿಗೆ ಮಾತನಾಡುವ ವೇಳೆ ಮೊದಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಮೀರಾ ದೇಶಪಾಂಡೆ, ಗ್ರಾಮ ಪಂಚಾಯಿತಿ ಸದಸ್ಯರು ಸುನಿಲ್ ಚೌಗ್ಲೆ, ಮಾರುತಿ ಪೂಜಾರಿ, ಪಿಂಟು ಮಲ್ಲಗೋಳ್, ಸಂಜಯ್ ಪಾಟೀಲ್, ಬಾಲಚಂದ್ರ ಪಾಟೀಲ್, ಶ್ಯಾಮ್ ಮುದ್ಗೇಕರ್, ಭಾರತಿ ಪಾಟೀಲ್, ಶೀಲಾ ಮಲ್ಲವಗೋಳ್, ಸ್ನೇಹಲ್ ಪೂಜಾರಿ, ರೇಷ್ಮಾ ಪಾಟೀಲ್ ಮೊದಲಾದ ಸ್ಥಳೀಯರು ಹಾಜರಿದ್ದರು. ನಮಸ್ಕಾರ ಎಲ್ಲರಿಗೂ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೀರಾ ದೇಶಪಾಂಡೆ ಮಾತಾಡ್ತಿರೋದು. ಗ್ರಾಮ ಪಂಚಾಯತಿಯ ಕಡೆಮನೆಯವರು ಬಸವಂತ ಕಡೆಮನೆಯವರು, ಅಭಿವೃದ್ಧಿ ಅಧಿಕಾರಿಯಾದಂಥ ಬಸವಂತ ಕಡೆಮನೆಯವ್ರಿಗೂ ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರವನ್ನು ಹೇಳ್ತಾ, ರೋಡ್ ಮಾಡಬೇಕು 15 ಫೈನಾನ್ಸಲ್ಲಿ ಅಂತ ಹೇಳಿ ಮೀಟಿಂಗಲ್ಲಿ ಡಿಸೈಡ್ ಮಾಡಿದ್ವಿ. ಆ ಪ್ರಕಾರ ಇವತ್ತು ಲಕ್ಷ್ಮೀ ಗಲ್ಲಿನಲ್ಲಿ ರೋಡಿಂದ ಇವತ್ತು ಪೂಜೆ ಮಾಡಿದ್ವಿ. ಇದಕ್ಕೆ ಎಲ್ಲರೂ ಬಂದು ಸಹಕರಿಸಿ ಇದು ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಕೃಷ್ಣ ಪಾಟೀಲ್, ಕೆಎಂಎಂ ಕನ್ನಡ, ಮುದಗ. ಭೂಸ್ವಾಧೀನ ಪಡೆದುಕೊಂಡು 17 ವರ್ಷ ಕಳೆದರೂ ಕೂಡ ಇತ್ತ ಲೇಔಟ್ ನಿರ್ಮಿಸದೆ ಅತ್ತ ಪರಿಹಾರವನ್ನ ಕೊಡದೆ ರೈತರನ್ನ ಸಂಕಷ್ಟಕ್ಕೆ ದೂಡಿರುವ ಬೂಡಾ ವಿರುದ್ಧ ಇಂದು ಬೆಳಗಾವಿಯ ಕನಬರಗಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು. ಭೂಸ್ವಾಧೀನ ಪಡಿಸಿಕೊಂಡು 17 ವರ್ಷ ಕಳೆದರೂ ಕೂಡ ಇತ್ತ ಲೇಔಟ್ ನಿರ್ಮಿಸದೆ ಅತ್ತ ಪರಿಹಾರವನ್ನ ಕೊಡದೆ ರೈತರನ್ನ ಸಂಕಷ್ಟಕ್ಕೆ ದೂಡಿರುವ ಬೂಡಾ ವಿರುದ್ಧ ಶುಕ್ರವಾರ ಬೆಳಗಾವಿಯ ಕನಬರಗಿ ರೈತರು ಪ್ರತಿಭಟನೆ ನಡೆಸಿದ್ರು. 2006 ಮತ್ತು 2007ರಲ್ಲಿ ಬೆಳಗಾವಿ ನಗರ ಅಭಿವೃದ್ಧಿ ಪ್ರಾಧಿಕಾರವು ಕನಬರಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದೆ. ಆದರೆ ಇಲ್ಲಿಯವರೆಗೂ ಯಾವುದೇ ಲೇಔಟ್ ನಿರ್ಮಿಸಿಲ್ಲ. ಇತ್ತ ಜಮೀನು ಇಲ್ಲದೆ ಪರಿಹಾರವೂ ಇಲ್ಲದೆ ರೈತರು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದು, ಬೂಡಾ ನೀತಿಯನ್ನ ಖಂಡಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು. ಜಮೀನು ಸ್ವಾಧೀನಪಡಿಸಿಕೊಂಡು ಸುಮಾರು 17 ವರ್ಷ ಕಳೆದರೂ ಕೂಡ ಬೂಡಾ ಯಾವುದೇ ಲೇಔಟ್ ನಿರ್ಮಿಸಿಲ್ಲ. ಪಹಣಿ ಪತ್ರಿಕೆಯಲ್ಲಿದ್ದ ಹೆಸರನ್ನ ತೆಗೆದುಹಾಕಿ ರೈತರಿಗೆ ಯಾವುದೇ ಯೋಜನೆಗಳು ಸಿಗದಂತೆ ಮಾಡಿದೆ. ಪರಿಹಾರವೂ ಇಲ್ಲ, ಜಮೀನು ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಲೇಔಟ್ ನಿರ್ಮಿಸೋಕೆ ತೊಂದರೆಯಾದರೂ ಏನು ಎಂಬುದನ್ನು ತಿಳಿಸಬೇಕೆಂದು ರೈತ ಬಾಳಗೌಡ ಪಾಟೀಲ್ ಆಗ್ರಹಿಸಿದ್ರು. ಯಾಕೆ ಇದ್ರ ಸಲುವಾಗಿ ಬಂದೇವೆ ಅಂತಂದ್ರೆ 2006-7ರಾಗ ಅಕ್ವೇಷನ್ ಆಗೈತಿ. 2006-7ರಾಗ ಇದನ್ನು ಅಕ್ವೇಷನ್ ಆದ್ರೆ ಅದು ಇನ್ನು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹಿಂಗೆ ಹೇಳ್ಕೊತ ಬಂದವರು. ಚೌಗಲೆ ಸಾಹೇಬ್ರ ಇದ್ದ ಫಿರೋಜ್ ಸೇಠ್ ಅವರು MLA ಇದ್ದರು. ಆ ಟೈಮ್ದಾಗ ಮೀಟಿಂಗ್ ಮಾಡಿ ಹೇಳಿದಾಗ ಒಂದು ಪ್ರಾಮಿಸ್ ಮಾಡಿರಿ, ನಾವು 8 ತಿಂಗಳದೊಳಗೆ ನಿಮಗೆ ಪ್ಲಾಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರಿ. ಡೆವಲಪ್ಮೆಂಟ್ ಆದ್ರೆ ನಾವು ಏನು ಹೇಳಿದ್ವು, ನಮ್ಮ ಅಂಕಲ್ ಬಂದಿರಿ, ಅವ್ರದ್ದು ಲ್ಯಾಂಡ್ ಐತಿ. ಅವ್ರೇನಂದ್ರು, ಸಾಹೇಬ್ರ 8 ತಿಂಗಳದ್ದು ಹೇಳಕ್ಕೆ ಹೋಗಬೇಡ್ರಿ, ನಾವು ನಿಮಗೆ ಇನ್ನೊಂದು 4 ತಿಂಗಳು ಟೈಮ್ ಕೊಡ್ತೀವಿ, 1 ವರ್ಷ ತೊಗೊರಿ, 1 ವರ್ಷನಾಗ ಕ್ಲಿಯರ್ ಮಾಡಿ ಕೊಡ್ರಿ. ಅವಾಗ ಚೌಗಲೆ ಸಾಹೇಬ್ರು ಏನು ಹೇಳಿದ್ರು, ಸರ್ ನಾವು 1 ವರ್ಷದೊಳಗೆ ಮಾಡಿ ಕೊಡ್ರಿಕ ನಿಮ್ಗೆ 1 ವರ್ಷದ ಏನು ಲಾಸ್ ಆಗ್ತೈತಿ ಅದನ್ನು ಕಾಂಪೆನ್ಸೇಷನ್ ರೂಪದಾಗ ಕೊಡ್ತೇವೆ ಅಂತ ಹೇಳಿದ್ರಿ. ಅದರೇ ಹೋತು, ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರು. ಅದರೇ ಹೋತು. ಹೊಳ್ಳಿ ಈಗ 23 ವರ್ಷ ಹಾಕಿ ಬಂದ್ರು ಯಾವುದೂ ಕತಿ ಇಲ್ಲ. 17 ವರ್ಷ ಆಗೋತಿ, ಅದೂ ಇಲ್ಲ. ಮತ್ತು ಇವರು 6 ತಿಂಗಳೊಬ್ರು ಕಮಿಷನರ್ ಬರ್ತಾರು ಹೋಗ್ತಾರು, ಸೆಕ್ರೆಟ್ರಿಯಾಟ್ನಾಗ ಹೋಗಿ ಯಾಕೆ ಸ್ಟಾಪ್ ಆಗ್ತೈತಿ? ಮತ್ತು ಸೆಕ್ರೆಟ್ರಿಯೇಟ್ನಾಗ ಸ್ಟಾಪ್ ಆಗೋಂಗಿದ್ರೆ ಎಕ್ವೇಷನ್ ಯಾಕೆ ಮಾಡ್ತೀರಿ? ಮತ್ತು ಈ ಆಫೀಸ್ ಅದಕ್ಕೆ ಬೇಕಿದ? ಪಬ್ಲಿಕ್ ದುಡ್ಡು ಹಾಳು ಮಾಡೋಕೆ ಆಫೀಸ್ ಇದೆ. ಮತ್ತು ಆಫೀಸ್ಗೇನು ಗೌರ್ಮೆಂಟ್ ಯಾವುದೂ ಇನ್ಕಮ್ ಇಲ್ಲ. ಗೌರ್ಮೆಂಟ್ ಆಫೀಸರ್ ಯಾರು ಇವರು ಕಮಿಷನರ್ ಅವ್ರದ್ದು ಬರ್ತಾರೋ ಅವ್ರದ್ದು ಅಷ್ಟೇ ಗೌರ್ಮೆಂಟ್ ಇನ್ಕಮ್. ಉಳ್ಕಿದವ್ರದ್ದೆಲ್ಲ ಪೇಮೆಂಟ್ ನಮ್ಮ ಹತ್ರ ಪ್ಲಾಟ್ ಮಾಡಿದ ರೊಕ್ಕನಾಗ ಕೊಡ್ಬೇಕು ಇವ್ರು. ಮತ್ತು ಅಂದ್ರೂ ಯಾಕೆ ಮಾಡುವಾರ್ರಿ? ಮತ್ತು ಉಳ್ಕಿದ ಕಡೆ ನೀವು ಬಡ್ದಾಡ್ತೀರಿ. ನಾವು ಸ್ವಖುಷಿಯಿಂದ ಇಲ್ಲ ಸ್ಕೀಮ್ ಐತಿ, ಚಲೋ ಆಗ್ತೈತಿ, ಪಬ್ಲಿಕ್ ಒಂದು ಅನುಕೂಲ ಆಗ್ತೈತಿ ಅಂತ ಹೇಳಿದಾರೆ ಅಂತೇಳಿ ನಾವು ಸ್ವಖುಷಿಯಿಂದ ಕೊಟ್ಟಿದ್ದೀವಿ. ಆದ್ರೂ ಮಾಡುವಾರಿ ನೀವು. ಈಗ ನಾವು ಇಲ್ಲೇ ನಾವು ಜಗಳಾಡೋದು ಬಿಟ್ಟು ನಾವು ಸೆಕ್ರೆಟ್ರಿಯೇಟ್ ಮಟ್ಟ ಹೋಗಿ ಬಂದು ಪರ್ಮಿಷನ್ ಕೊಡ್ರಿ ಅಂತ ಹೇಳಕ್ಕೆ ಅವ್ರು ಸೆಕ್ರೆಟ್ರಿಯೇಟ್ ಅದಾರ, ಸೆಕ್ರೆಟ್ರಿ ಇದ್ರೆ ಅವರು DC ಇದ್ರಿ ಇಲ್ಲಿ. ಅನುಕೂಲ ಆ ಪರಿಚಯ ಮ್ಯಾಗ ಹೋಗಿ ಅವ್ರಿಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಬಂದು ಆತರಿ ಕಳಿಸ್ತೇನಂತೇಳಿ ಅಲ್ಲಿ ಸ್ಟಾಪ್ ಎಲ್ಲ ತೊಗೊಂಡು ಅಲ್ಲಿ ಕುಂತು ಅವ್ರು ಕೆಲಸ ಮಾಡಿಕೊಟ್ರು. ಆದ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಸಿಗಾಕಿಡಿ. ಇದೇ ಯಾಕೆ ನಡೆದೈತಿ? ದುಡ್ಡು ಅಂಕಿ ಗೌರ್ಮೆಂಟ್ ಕೊಡಂಗಿಲ್ಲ ಇದಕ್ಕೆ. ಬೂಡಾ ದುಡ್ಡೇ ಹಾಕ್ತಾರೆ ಇದಕ್ಕೆ. ಬೂಡಾದಾಗ ಫಂಡ್ ಇದ್ರೇ ಸ್ಕೀಮ್ ಆಗ್ತಾವಿಲ್ಲ, ಆಗಂಗಿಲ್ಲ. ಮತ್ತು ಹಿಂಗೆ ಇರ್ತನಾಗ ಇನ್ನೂ ಇದು ಮಾಡ್ತಾವೆ. ಈಗ ನಮಗೆ 2 ಸಲ ಈಗ ಸ್ಟಾರ್ಟ್ ಮಾಡ್ತೀವಿ, ಆಗ ಸ್ಟಾರ್ಟ್ ಮಾಡ್ತೀವಿ ಅಂದರು. ಈಗ ಚೌಲೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟ ಎಲ್ಲ ಸ್ಟಾರ್ಟ್ ಆಗಿತ್ತು, ಮತ್ತೆ ಯಾಕೆ ಬಂದತ್ತ ಅದು ಗೊತ್ತಾವ. ಕೋರ್ಟಿಗೆ ಕೆಲವೊಂದು ಮ್ಯಾಟ್ರ್ ಇತ್ತು. ಆ ಮ್ಯಾಟ್ರ್ ಏನು ಅವ್ನು ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬರೆದು ಕೊಟ್ಟಿರಿ.
ಮತ್ತೇನು ಈ ಸೆಕ್ರೆಟ್ರಿಯೇಟ್ ಅವರು ಇವ್ರಿಗೆ ಅಡಚಣೆ ಮಾಡತ್ತಾರು, ಇನ್ನೂ ಅಲ್ಲಿಂದ ಫೈಲೇ ಬಂದಿಲ್ಲ. ಯಾಕೆ ಬಂದಿಲ್ಲ? ಆ ಕಾರಣದಿಂದ ನಾವೇನು ಮಾಡ್ತೀವಿ, ಜರ್ ಗೋರ್ಮೆಂಟಿಗೆ ಇದ್ರಾಗ ಇಂಟ್ರೆಸ್ಟ್ ಇಲ್ರಿ ಅಥವಾ ಏನಾರ ಪರ್ಸ್ನಲ್ ಇಂಟ್ರೆಸ್ಟ್ ಇದ್ರೆ ಅದೊಂದು ನೀವು ಪೇಪರ್ನಾಗ ಹಾಕ್ರಿ, ನಮ್ದು ಹಿಂಗೆ ಪರ್ಸ್ನಲ್ ಇಂಟ್ರೆಸ್ಟ್ ಐತಿ ಅದಕ್ಕೆ ನಾವು ಮಾಡೋವಲ್ಲು ಅಂತ. ಎಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಕೆಲಸ ಮಾಡಿದ್ದೀವಿ, ಯಾರಿಗೂ ಅನ್ಯಾಯ ಮಾಡೋಂಗಿಲ್ಲ. ರೈತರು ನಮ್ಮ ಕಣ್ಮನಿ. ಏನು ಕಣ್ಮನಿ? ರೈತರ ಕಣ್ಮನಿ ಅಂದ್ರೆ ಏನು ಇದ್ರ ಅರ್ಥ? ಇದನ್ನ ಮಾಡೋರಿ. ಮತ್ತು ಏನು ನೀವು ಮಾಡತ್ತೀರಿ? ಭಾಷೆನ ಕಮ್ಮಿ, ನೀವು ಬರೀ ಸೀಮಿತ ಆಗಬೇಡ್ರಿ. ಆ್ಯಕ್ಚುಲಿ ಫೀಲ್ಡಿಗೆ ಸೀಮಿತ ಆಗ್ರಿ, ಕೆಲಸ ಮಾಡಿಕೊಡ್ರಿ, ಎಲ್ಲ ಕೆಲಸ ಮಾಡಿರಿ. ನಮಗೆ ಈ ಆಗೋ ತ್ರಾಸಿಂದ ಹೊರಗೆ ಹಾಕ್ರಿ. ಈಗ ನಮ್ಮ ಜಮೀನೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ದೀರಿ, ನಮ್ಮ ಉತ್ತರ ಬ್ಯಾಂಕಿನ ಹೆಸರು ಕಮ್ಮಿ ಆಗಿದ್ದಾವೆ. ಹೆಸರು ಕಮ್ಮಿ ಆಗಿದ್ದರಿಂದ ಮತ್ತು ಕೆಲವೊಂದು ಲೆವೆಲು ಮಾಡಿದ್ದೀರಿ, ಬೆಳೆ ಇಲ್ಲ, ಬೆಳೆನೂ ಇಲ್ಲ, ಪ್ಲಾಟೂ ಇಲ್ಲ. ನಮ್ಮಲ್ಲಿ ಭಾಳಷ್ಟು ಜನರ ಎಲ್ಲ ಅರ್ಧ ಗುಂಟೆ 10 ಗುಂಟೆ ಅರ್ಧ ಎಕರೆದವ್ರು ಅದಾರ, 1 ಎಕರೆದವ್ರು ಅದಾರ. ಅವ್ರಿಗೆ ಏನೈತಿ ಮಾರೋದಿಲ್ಲ. ಅವ್ರಿಗೆ ಏನು ಬರ್ತೈತೆ ಆ ಪ್ಲಾಟ್ನಾಗ ತಾವು ಒಂದು ಮನೆ ಕಟ್ಕೊಂಡು, ಈಗ 1ಕ್ಕೆ 4 ಮಂದಿ ಆಗಿದ್ದಾರೆ, ಮನೆ ಅದು ಕಟ್ಕೊಂಡು ನಾವು ಒಂದು ಸ್ವಲ್ಪ ಆರಾಮಾಗಿರಬೇಕು ಅನ್ನೋದು ಅವ್ರ ತಲೆಯಾಗೈತಿ. ಅದಕ್ಕೂ ನೀವು ಚಾನ್ಸ್ ಕೊಡುವರಿ. ಇಷ್ಟು ವರ್ಷ ಆದ್ರೂ ನೀವು ಚಾನ್ಸ್ ಕೊಡುವರಿ ಅಂದ್ರೆ ಯಾವಾಗ ಅವ್ರಿಗೆ ಇಲ್ಲದ ನೀವು ಮರ್ದಿಸ್ ಕೊಡವ್ರೇನ? ಅದು ಉಪಯೋಗ ಏನತ್ ನೀವು ಎಲ್ಲ ಮಾಡಿ? ಮತ್ತು ನಿಮಗೆ ಕೆಪಾಸಿಟಿ ಇಲ್ರಿ, ಮಾಡಕ್ಕೆ ಹೋಗ್ಬೇಡ್ರಿ. ದಯಮಾಡಿ ನಮ್ಮದು ಬಿಟ್ಕೊಡ್ರಿ. ಇದೇ ನಮ್ಮದು ಆಗ್ರಹ. ಬಾಳಗೌಡ ಮಲ್ಗೌಡ. ದಲಿತ ಮುಖಂಡ ಮಹೇಶ್ ಸೀಗಿಹಳ್ಳಿಯವರು ಮಾತನಾಡಿ, ಪ್ರತಿ ಬಾರಿಯೂ ಬೋಡಾ ಚಿಕ್ಕ ಚಿಕ್ಕ ಗುತ್ತಿಗೆದಾರರಿಂದ ಕಾಮಗಾರಿಯನ್ನ ಆರಂಭಿಸಿ ಅರ್ಧಕ್ಕೆ ನಿಲ್ಲಿಸುತ್ತೆ. ರೈತರು ಉಳುಮೆ ಮಾಡುವ ಕಸಿದುಕೊಂಡಿದೆ. ಕಾಮಗಾರಿಯನ್ನ ಕೂಡಲೇ ಆರಂಭಿಸಬೇಕು. ಇಲ್ಲದೆ ಹೋದರೆ 17 ವರ್ಷಗಳ ಪರಿಹಾರವನ್ನ ರೈತರಿಗೆ ನೀಡಿ ಅನ್ಯಾಯವನ್ನ ಸರಿಪಡಿಸಬೇಕೆಂದು ಒತ್ತಾಯಿಸಿದ್ರು. ಕಳೆದ 17 ವರ್ಷಗಳ ಹಿಂದೆ ಅಂದ್ರೆ 2007ರಲ್ಲಿ ಕಣಬರ್ಗಿಯ ಏನು ಸ್ಕೀಮ್ ಅವರು ಹೊರತಂದು ಬುಡಾ ಲೇಟ್ಗಳನ್ನ ನಿಯೋಜನೆ ಮಾಡ್ತೀವಿ ಅಂತೇಳಿ, ಅಭಿವೃದ್ಧಿಗೊಳಿಸ್ತೀವಿ ಅಂತೇಳಿ ನಮ್ಮ ಕಣಬರ್ಗಿ ರೈತರ ಭೂಮಿಗಳನ್ನ 2007ರಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಡಳಿತ ವರ್ಗ ಹಾಗೂ ಇಲ್ಲಿಯ ಕೆಲವು ಎಲ್ಲ ಅಧಿಕಾರಿಗಳು ಸೇರಿ ರೈತರಿಗೆ ಒಂದು ಮನವೊಲಿಸಿ ಆಗಿನ 150 ಎಕರೆ ಮೇಲೆ ಭೂಮಿಗಳನ್ನ ಪಡೆದು ಇದುವರೆಗೂ 2024 ಆದ್ರೂ ಕೂಡ ನಮ್ಮ ರೈತರಿಗೆ ಯಾವುದೇ ಬುಡಾ ಲೇಟ್ಗಳು ಕೈಗೆ ಸಿಕ್ಕಿಲ್ಲ. ಹೀಗೆ 17 ವರ್ಷದಿಂದ 18 ವರ್ಷಗಳಾಯಿತು. ನಮ್ಮ ಸ್ಕೀಮ್ ನಂಬರ್ 61 ಏನು ಕಣಬರ್ಗಿ ರೈತರಿಗೆ ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅವರು ಬರೀ ನಮ್ಮ ರೈತರಿಗೆ ಅನ್ಯಾಯನ ಮಾಡಿ ಮೋಸ ಮಾಡುವಂತ ಕೆಲಸಕ್ಕೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ರು ಕೂಡ, ಮನವಿ ಎಲ್ಲ ಶಾಸಕರು ಸಚಿವರು ಸಲ್ಲಿಸಿದ್ರು ಕೂಡ, ಹಾಗೂ ಸಂಬಂಧಪಟ್ಟ ವಸತಿ ಸಚಿವರು ಕೂಡ ನಾವು ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗೆ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಬುಡಾ ಲೇಟ್ಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಬರೀ ಒಂದು 19 ಲಕ್ಷ ಆಗಿರ್ಬೋದು, 20 ಲಕ್ಷದ ಟೆಂಡರ್ಗಳನ್ನ ಚಿಕ್ಕ ಪುಟ್ಟ ಏನು ಕಾಂಟ್ರಾಕ್ಟ್ಗಳಿಗೆ ನೀಡಿ ಒಂದು ವಾರ ಕೆಲಸ ಪ್ರಾರಂಭಗೊಳಿಸೋದು ಹಾಗೂ 15 ದಿನಗಳಲ್ಲಿ ಆ ಕೆಲಸವನ್ನು ನಿಲ್ಲಿಸಿ ಮತ್ತು 6 ತಿಂಗಳು ಅದೇ ಭೂಮಿಯನ್ನ ನೆನೆಗುದಿಗೆ ಚೆಲ್ಲಿ ನಮ್ಮ 61 ಸ್ಕೀಮ್ನ ರೈತರಿಗೆ ನಿರಂತರವಾಗಿ ಅನ್ಯಾಯಗೊಳಿಸ್ತಾ ಇರುವಂತಹ ಬುಡಾ ಆಡಳಿತಕ್ಕೆ ಇವತ್ತು ನಾವು ಧಿಕ್ಕಾರ ಕೂಗ್ತಾ ಇದ್ದೀವಿ. ಕಾರಣ ಈಗಾಗಲೇ ನಾವು ಏನು 18 ವರ್ಷ ನಾವು ಭೂಮಿಯನ್ನು ಕೊಟ್ಟು ಯಾವುದೇ ಬೆಳೆಗಳನ್ನ ಏನು ಬೆಳೆಯದೆ, ಹಾಗೆ ನಮ್ಮ ಕುಟುಂಬದ ಒಂದು ಆರ್ಥಿಕ ಜೀವನ ಇಡೀ ನಮ್ಮ ಭೂಮಿ ಮೇಲೆ ಇತ್ತು. ಆದ್ರೆ ಅದೇ ಭೂಮಿಯನ್ನು ಕಸ್ಕೊಂಡು ನಮ್ಮ ಊಟ ತಟ್ಟೆಯನ್ನೇ ಕಸ್ಕೊಂಡು ನಮಗೆ ಅನ್ಯಾಯ ಮಾಡುವಂತ ಕೆಲಸ ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇದೆ. ಇದೇ 2024ಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಅಧಿಕಾರಕ್ಕೆ ಬಂದ ಮೇಲೆ ಮಾನ್ಯ ನಮ್ಮ ಹೆಮ್ಮೆಯ ಸಚಿವರಾದಂತಹ ಸತೀಶನ ಜಾರಕಿಹೊಳಿ ಅವರು ಬಂದು ಅವರ ಅಮೃತಾಸ್ತ್ರದಿಂದ ಬುಡಾ ಲೇಔಟ್ಗೆ ಏನು ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದ್ರು. ಆದ್ರೆ ಇಂಥ ಘಟಾನುಘಟಿ ಒಳ್ಳೆಯ ಒಂದು ಅಭಿವೃದ್ಧಿ ರಾಜಕಾರಣಿಗಳು ನಮ್ಮ ಸತೀಶನ ಜಾರಕಿಹೊಳಿ ಅವರು ಇದ್ದಾರೆ ಬೆಳಗಾವಿ ಉಸ್ತುವಾರಿಯಾಗಿ. ಇಂಥ ಎಲ್ಲ ಒಳ್ಳೆಯ ನಮ್ಮ ರಾಜಕೀಯ ನಮ್ಮ ನಾಯಕರು ಇದ್ದು, ಪ್ರಭಾವಿ ರಾಜಕಾರಣಿಗಳು ಇದ್ದು, ಇಂಥವರ ಒಂದು ಸಲಹೆಯನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಅತಿ ಶೀಘ್ರದಲ್ಲಿ ಬೇಗವಾಗಿ ನಮ್ಮ ಬುಡಾ ಲೇಔಟನ್ನ ಒಂದು ಅಭಿವೃದ್ಧಿಗೊಳಿಸಲಿಕ್ಕೆ ಇವ್ರ ಕೈಯಿಂದ ಆಗ್ತಾ ಇಲ್ಲ. ಅಂದ್ರೆ ನಿಮ್ಮ ಕೈಯಿಂದ ಆದ್ರೆ ನೀವು ಮಾಡಿ, ಇಲ್ಲಾಂದ್ರೆ ಈ 18 ವರ್ಷಗಳ ಪರಿಹಾರ ಹಾಗೂ ನಮ್ಮ ಭೂಮಿಯನ್ನ ನಮ್ಮ ರೈತರಿಗೆ ಹಸ್ತಾಂತರವನ್ನು ಮಾಡಬೇಕು. ಇಲ್ಲ ನಿಮಗೆ ಲೇಟ್ಗಳನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ನೀವು ನಿಮ್ಮ ಇಲಾಖೆಗೆ ನೀವು ಬೀಗ ಬಿಗಿದು ನೀವು ಮನೆಗೆ ಹೋಗ್ರಿ. ಹಾಗೆ ನಮ್ಮ ಭೂಮಿಯನ್ನ ತಗೊಂಡು ಪರಿಹಾರನ ತಗೊಂಡು ನಾವು ನಮ್ಮ ಕೆಲಸವನ್ನ ನೋಡ್ಕೋತೀವಿ. ಇಲ್ಲಾಂದ್ರೆ ನೀವು ಸುಮ್ಮನೆ ನಾವು ಬುಡಾ ಲೇಟ್ನ ನಾವು ಮಾಡ್ತೀವಿ ಅಂತ ಹೇಳಿ ಕಾಲಾರಣ ಮಾಡಿ ನಮ್ಮ ರೈತರಿಗೆ ನೀವು ಅನ್ಯಾಯ ಮಾಡ್ತಾರೆ. ಎಷ್ಟೋ ರೈತರು
ಭೂಮಿಯನ್ನು ಕೊಟ್ಟವರು ಇವತ್ತು ಡಿಸೆಂಬರ್ 6 ಮಹಾಪರಿವರ್ತನ ದಿನಾಚರಣೆ ಇತ್ತು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪೂಜೆಯನ್ನು ಸಲ್ಲಿಸಿ ಈ ಹೋರಾಟಕ್ಕೆ ಕುತ್ಕೊಂಡಿದ್ದೀವಿ. ಏನು ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಇವತ್ತು ಈ ಬಾರಿ ನಡೆಯುವಂತ ಚಳಿಗಾಲ ಅಧಿವೇಶನದಲ್ಲಿ ಪ್ರಸ್ತಾವನೆ ಆಗಬೇಕು. ಹಾಗೂ ಏನು ಮೂಲ ಟೆಂಡರ್ ಏನಿದೆ 130 ಕೋಟಿ ಏನು ಅದು ಈ ಬುಡಾಲೇಔಟ್ ಅಭಿವೃದ್ಧಿಗಾಗಿ ಏನು ಬಿಡುಗಡೆಯನ್ನು ಮಾಡಿದ್ದಾರೆ, ಆ ಹಣವನ್ನು ಒಂದು ಒಳ್ಳೆ ಟೆಂಡರ್ ಅವರಿಗೆ ಬೇಗ ಫೈನಲ್ ಮಾಡಿ ನಮ್ಮ ಬುಡಾಲೇಔಟ್ಗಳು ತಕ್ಷಣದಲ್ಲೇ ಪ್ರಾರಂಭ ಆಗಬೇಕು. ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರ ಆಗಿರ್ತೈತಿ. ನಮ್ಮ ಭೂಮಿಗಳಿಗೆ ನಮ್ಮ ರೈತರು ನಾವು ಹೋಗಿ ನಾವೇ ನಮ್ಮ ಬುಡಾಲೇಔಟ್ಗಳನ್ನ ನಾವು ಡೆವಲಪ್ಮೆಂಟ್ ಮಾಡ್ಕೋತೀವಿ, ನಾವೇ ಮಾರಾಟ ಮಾಡ್ತೀವಿ. ಹಾಗೆ ಬುಡ ಕಚೇರಿಗೆ ನಾವು ಬೀಗ ಹಾಕುವಂತ ಕೆಲಸ ನಾವು ಮಾಡ್ತೀವಿ. ನಮ್ಮ ಹೆಸರು ಮಹೇಶ್ ಹೇಳಿ, ನಾವು ಸ್ಕೀಮ್ 61 ರೈತರು. ಇನ್ನು ಈ ವೇಳೆ ಕನಬರ್ಗಿ ಗ್ರಾಮದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ಎಂಇಎಸ್ ಸಂಘಟನೆಯನ್ನ ನಿಷೇಧಿಸುವಂತೆ ನಿರ್ಣಯ ಕೈಗೊಳ್ಳಬೇಕೆಂದು ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಆಗ್ರಹಿಸಿದ್ರು. ಬೆಳಗಾವಿ ಗಡಿ ಭಾಗದಲ್ಲಿ ಭಾಷಾ ವೈಷಮ್ಯದ ವಿಷಬೀಜ ಬಿತ್ತಿ ರಾಜಕೀಯ ಲಾಭಕ್ಕಾಗಿ ಮುಗ್ಧ ಮರಾಠಿ ಭಾಷಿಕರನ್ನ ಪ್ರಚೋದಿಸಿ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾ ಇರುವ ಎಂಇಎಸ್ ನಾಯಕರನ್ನ ಗಲಭೆಕೋರರೆಂದು ಪರಿಗಣಿಸಿ ಅವರನ್ನ ಗಡಿಪಾರು ಮಾಡಬೇಕೆಂದು ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಸೋಮವಾರದಿಂದ ಬೆಳಗಾವಿಯಲ್ಲಿ ನಡೀತಕ್ಕಂಥ ಕರ್ನಾಟಕ ಸರ್ಕಾರದ ಅಧಿವೇಶನದ ಪರ್ಯಾಯವಾಗಿ ಈ ಎಂಇಎಸ್ ಪುಂಡ್ರು ಅವರು ಈಗಾಗಲೇ ಸರ್ವನಾಶ ಆಗಿದ್ದಾರೆ. ಇರ್ತಕ್ಕಂಥವರು ಅನಾವಶ್ಯಕವಾಗಿ ಸರ್ಕಾರದ ಅಧಿವೇಶನದ ವಿರುದ್ಧವಾಗಿ ಮಹಾಮೇಳವನ್ನು ನಡೆಸ್ತಕ್ಕಂಥ ಪದ್ಧತಿನ ಬಹಳ ದಿವಸದಿಂದನೂ ಕುಚೋದ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಹಿಂದೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೀವಿ. ಈ ಬಾರಿನೂ ಅವರು ಅನೇಕ ಗತ್ತುಗಳಿಂದ ನಾವು ಈ ಮಹಾಮೇಳವನ್ನು ನಡೆಸ್ತೇವೆ. ಕರ್ನಾಟಕದ ಸರ್ಕಾರದ ಬಸ್ಗಳನ್ನ ನಾವು ಸುಟ್ಟಾಕ್ತೀವಿ. ನಮ್ಮ ಗಡಿ ಒಳಗೆ ಬಂದರೆ ಗೂಂಡಾ ರೀತಿಯಲ್ಲಿ ದುಷ್ಟತನದಲ್ಲಿ ಎಂಇಎಸ್ ಗೂಂಡಾಗಳು ಪ್ರತಿ ಬಾರಿ ಮಹಾರಾಷ್ಟ್ರದ ಪುಂಡ ರಾಜಕಾರಣಿಗಳನ್ನ ಬೆಳಗಾವಿಗೆ ಗಡಿಗೆ ಕರೆದಿ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಕರ್ನಾಟಕವನ್ನು ಯಾವಾಗಲೂ ಅಶಾಂತಿ ಉಂಟು ಮಾಡ್ತಾರೆ. ಈ ಪೊಲೀಸ್ ಇಲಾಖೆ ಅದು ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಮಹಾಮೇಳಕ್ಕೆ ಆಸ್ಪದ ಕೊಡಬಾರದು. ಶಿವಸೇನೆ ಎಂಇಎಸ್ ಪುಂಡ್ರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಕನ್ನಡ ಪರ ಹೋರಾಟಗಾರರು ಇಲ್ಲಿವರೆಗೂ ಏನೋ ಒಂದು ತಮ್ಮ ದೈತ್ಯ ಶಕ್ತಿಯನ್ನು ತೋರಿಸ್ಕೊಂಡು ಬಂದಿದ್ದಾರೆ. ಆ ಎಂಇಎಸ್ ಮತ್ತು ಶಿವಸೇನೆ ಗುಂಡಗಳಿಗೆ ಮತ್ತು ಹೊರ ರಾಜ್ಯದಿಂದ ಬರ್ತಕ್ಕಂಥ ಪುಂಡ ರಾಜಕಾರಣಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ಈ ಮುಖಾಂತರ ಜಿಲ್ಲಾಡಳಿತಕ್ಕೆ ತಿಳಿಸಕ್ಕೆ ಇಚ್ಛೆಪಡ್ತೀವಿ. ಕೊಲ್ಲಾಪುರದಲ್ಲಿ ಇವ್ರೆ ನಮ್ಮ ಏನಾದರೂ ಇಲ್ಲಿ ಮಹಾಮೇಳಕ್ಕೆ ಅನುಮತಿ ಕೊಡದಿದ್ರೆ ಅಲ್ಲಿ ಕರ್ನಾಟಕ ಬಸ್ಗಳನ್ನ ತಡಿತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಮುಟ್ಟಾಳರಿಗೆ ಅರಿವಿಲ್ಲ. ಬರೀ ಕರ್ನಾಟಕದ ಬಸ್ ಮಾತ್ರ ಕೊಲ್ಲಾಪುರಕ್ಕೆ ಹೋಗಲ್ಲ, ಮಹಾರಾಷ್ಟ್ರ ಬಸ್ಸನ್ನ ಕರ್ನಾಟಕಕ್ಕೆ ಬರಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಗಾಜಿನ ಮೇಲೆ ಕೊಳ್ತೆ ಕಲ್ಲೊಡೆಯ ಕೆಲಸ ಮಾಡಬಾರ್ದು. ಅವ್ರು ಒಂದು ವೇಳೆ ಆ ಶಕ್ತಿ ಇದ್ರೆ ಮಾಡಿ ತೋರಿಸ್ಲಿ. ಅದಕ್ಕೆ ಪ್ರತಿಯಾಗಿ ಹೋರಾಟಗಾರರು ತಕ್ಕ ಪಾಠವನ್ನು ಕಲಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಲ್ಲ, ಈಗ ಪ್ರತಿ ವರ್ಷ ಅಧಿವೇಶನ ಮತ್ತು ಇದಾಗಷ್ಟೇ ಬೆಂಗಳೂರಿಂತ ಹೋರಾಟಗಾರ ಬರ್ತಾರೆ. ಅವ್ರಿಗೆ ಬೆಳಗಾವಿನೇ ನೆನಪಾಗೋದಿಲ್ಲ. ರಾಜ್ಯೋತ್ಸವ ಸಂದರ್ಭದಲ್ಲಿ ನೀವು ಯಾರು ಇಲ್ಲಿಂದ ಜನ ಬರ್ತೀರಿ, ಮತ್ತೆ ಹೋದ್ರೆ ಬರೋದು ನೀವು ಮುಂದಿನ ವರ್ಷ. ಸಾಂಪ್ರದಾಯಿಕವಾದ ಪ್ರಶ್ನೆಗಳು ಬೆಳಗಾವಿ ಗಡಿ ವಿಷಯದಲ್ಲಿ ಬೆಂಗಳೂರಿಂದ ಎಷ್ಟು ಧ್ವನಿಗಳು ಬಂದಿದೆ ಅಂತ ತಿಳ್ಕೊಳ್ಳಿ. ಬೆಳಗಾವಿಯ ಮಹಾಪೌರಂಗೆ ಮಸಿ ಬೆಳೆದಿದ್ದೆಲ್ಲಿಂದ ಅಂತ ತಿಳ್ಕೊಳ್ಳಿ. ಇಲ್ಲಿನ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ಶಕ್ತಿಯನ್ನು ತುಂಬಿದ್ದು ನಮ್ಗೆ ಯಾವುದೋ ಗಡಿ ಭಾಗಗಳಿಲ್ಲ ಸರ್, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ. ಯಾವುದೇ ಬೆಳಗಾವಿಯ ಅಸ್ಮಿತೆಗೆ ಧಕ್ಕೆ ಬಂದಾಗ ಕನ್ನಡ ಪರ ಹೋರಾಟಗಾರರು ಎಲ್ಲ ದಿಕ್ಕುಗಳಿದ್ದನು ಬೆಳಗಾವಿಗೆ ಬಂದು ಪೂರಕವಾದ ಬೆಂಬಲವನ್ನು ಕೊಟ್ಟಿದ್ವಿ, ಈಗಲೂ ಕೊಡ್ತೀವಿ, ಇನ್ನು ಮುಂದೆನೂ ಕೊಡ್ತೀವಿ. ಗಡಿಯಲ್ಲಿ ಮರಾಠಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಲ್ಲ, ಕನ್ನಡ ಶಾಲೆಗಳು ಅಧೋಗತಿ ಹೋಗ್ಯಾವೆ. ಎಷ್ಟು ಶಾಲೆಗಳು ಆ ಥರ ಇದಾವೆ, ಅದಕ್ಕೇನು ಧ್ವನಿ ಎತ್ತೀರ? ನಾನು ಕನ್ನಡ ವಿರೋಧಿಗಳು ಅನ್ನೋಕ್ಕಿಂತ ಸರ್ಕಾರದ ಇಚ್ಛಾಶಕ್ತಿ ಇದರಲ್ಲಿ ಬಹಳ ಕಮ್ಮಿ ಇದೆ. ಸರ್ಕಾರದ ಮೇಲೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಿಂದೆ ಇದ್ರಲ್ಲ ಸಿ ಸೋಮಶೇಖರ್ ಅವರು, ಅವ್ರ ಮುಖಾಂತರ ನಾವು ಸರ್ವೆ ಮಾಡಿಸಿ ಇದಕ್ಕೆ ಸರ್ಕಾರದ ಪೂರಕವಾದ ವರದಿ ಕೊಟ್ಟಿದ್ವಿ. ಆ ವರದಿ ಕಾಗದದ ಮೇಲೆ ಇದೆ, ಅದನ್ನು ಜಾರಿಗೆ ಬರುವಂಥ ಕೆಲಸವನ್ನು ಗಡಿ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ತಿಳಿಸಿ. ರಾಜ್ಯೋತ್ಸವದ ದಿನ ಕರಾಳ ದಿನಾಚರಣೆ ಮಾಡಿ ಅಧಿವೇಶನದ ಸಂದರ್ಭದಲ್ಲಿ ಮರಾಠಿ ಮೇಳವು ಮಾಡಿ
ಕನ್ನಡಿಗರು ಸಂಭ್ರಮ ಪಡುವ ಸಂದರ್ಭದಲ್ಲಿ ಪದೇ ಪದೇ ಶಾಂತಿಭಂಗ ಮಾಡ್ತಾ ಇರುವ ಎಂಎಸ್ ನಾಯಕರನ್ನ ಮುಂಜಾಗ್ರತವಾಗಿ ಬಂಧಿಸಿ ಅವರನ್ನ ಗಡೀಪಾರು ಮಾಡುವ ಮೂಲಕ ಸರ್ಕಾರ ಕನ್ನಡದ ಹಿತವನ್ನ ಕಾಯಬೇಕು. ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ಎಂಎಸ್ ಸಂಘಟನೆಯನ್ನ ನಿಷೇಧಿಸುವ ನಿರ್ಣಯವನ್ನ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ಈ ವರ್ಷ ಇದುವರೆಗೆ 327 ಬಾಣಂತಿಯರ ಸಾವಾಗಿದೆ. ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ತಪ್ಪಿತಸ್ಥರಿಗೆ ಕ್ರಮ ಆಗಲೇಬೇಕು. ನನ್ನ ತಪ್ಪಿದ್ರೆ ರಾಜೀನಾಮೆ ಕೊಡಲು ಸಿದ್ಧ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ರಾಜ್ಯದಲ್ಲಿ ಈ ವರ್ಷ ಇದುವರೆಗೆ 327 ಬಾಣಂತಿಯರ ಸಾವಾಗಿದೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ತಪ್ಪಿತಸ್ಥರಿಗೆ ಕ್ರಮ ಆಗಲೇಬೇಕು. ನನ್ನ ತಪ್ಪಿದ್ರೆ ರಾಜೀನಾಮೆ ಕೊಡಲು ಸಿದ್ಧ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಶುಕ್ರವಾರ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಎಲ್ಲವನ್ನ ಪರಿಶೀಲಿಸಿ ಎಂದು ಸೂಚನೆ ನೀಡಿದ್ದೇವೆ. ಇಂತಹ ಪ್ರಕರಣಗಳಲ್ಲಿ ಸಹನೆ ಇರಬಾರದು. ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಎಂದರು. ಬಳ್ಳಾರಿಯಲ್ಲಿ 9 ಮಹಿಳೆಯರಿಗೆ ಸಮಸ್ಯೆಯಾಗಿತ್ತು. 4 ಈಗಾಗಲೇ ತೀರಿಕೊಂಡಿದ್ರು. 5ನೇಯವರು ಚಿಕಿತ್ಸೆ ಪಡಿತಾ ಇದ್ರು. ಅವರು ಕೂಡ ಮೃತಪಟ್ಟಿದ್ದಾರೆ. ಅದೇ ಬ್ಯಾಚ್ನ ರಿಂಗರ್ ಲ್ಯಾಕ್ಟಿಕ್ ದ್ರಾವಣ ಕೊಡಲಾಗಿತ್ತು. ಈಗಾಗಲೇ ಕಂಪನಿ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದೇವೆ ಎಂದರು. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಂಗಳೂರು. ಕರ್ನಾಟಕ ಸರ್ಕಾರದಿಂದ ದ್ರಾಕ್ಷಿ ಬೆಳೆಗಾರರಿಗೆ ಅನ್ಯಾಯವಾಗ್ತಾ ಇದೆ. ದ್ರಾಕ್ಷಿ ಬೆಳೆಗಾರರ ಉಳಿವಿಗಾಗಿ ಯಾವುದೇ ಹೊಸ ಯೋಜನೆಗಳು ಬರ್ತಾ ಇಲ್ಲ. ನಷ್ಟ ಹಾನಿಗೆ ಸರ್ಕಾರದ ವತಿಯಿಂದ ಪರಿಹಾರ ಸಿಗುವ ವ್ಯವಸ್ಥೆಯನ್ನ ಮಾಡಬೇಕು ಎಂದು ಮಾಜಿ ಶಾಸಕ ಶಹಜಾನ್ ಡೊಂಗರ್ಗಾಂವ್ ಅವರು ಮನವಿಯನ್ನ ಮಾಡಿದ್ರು. ಕರ್ನಾಟಕ ಸರ್ಕಾರದಿಂದ ದ್ರಾಕ್ಷಿ ಬೆಳೆಗಾರರಿಗೆ ಅನ್ಯಾಯವಾಗ್ತಾ ಇದೆ. ದ್ರಾಕ್ಷಿ ಬೆಳೆಗಾರರ ಉಳಿವಿಗಾಗಿ ಯಾವುದೇ ಹೊಸ ಯೋಜನೆಗಳು ಬರ್ತಾ ಇಲ್ಲ. ದ್ರಾಕ್ಷಿ ಬೆಳೆಗಾರರಿಗೆ ದಯನೀಯ ಪರಿಸ್ಥಿತಿ ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಒಣ ದ್ರಾಕ್ಷಿ ಬೆಲೆ ಕುಸಿದಿದೆ. ದ್ರಾಕ್ಷಿ ಒಣಗಿಸುವ ಶೆಡ್ಡುಗಳಿಗೆ ಯಾವುದೇ ಪರಿಹಾರದ ಸೌಲಭ್ಯವಿಲ್ಲ. ಪ್ರತಿಯೊಂದು ವಾಣಿಜ್ಯ ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಲೆ ಕೊಡುತ್ತೆ. ಆದರೆ ದ್ರಾಕ್ಷಿ ಬೆಳೆಗೆ ಯಾವುದೇ ರೀತಿಯ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಬರುವ ಅಧಿವೇಶನದಲ್ಲಿ ದ್ರಾಕ್ಷಿ ಬೆಳೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕೆಂದು ಮನವಿ ಮಾಡ್ತೀವಿ. ನಷ್ಟ ಹಾನಿಗೆ ಸರ್ಕಾರ ವತಿಯಿಂದ ಪರಿಹಾರ ಸಿಗುವ ವ್ಯವಸ್ಥೆ ಮಾಡಬೇಕು ಎಂದು ಮಾಜಿ ಶಾಸಕ ಶಹಜಹಾನ್ ಡೊಂಗರ್ಗಾಂವ್ ಅವರು ಮನವಿ ಮಾಡಿದ್ರು. ಇದು ಇವತ್ತಿಂದು ನಾವು ಇದು ಸ್ಟ್ರೈಕ್ ಅಲ್ಲ, ನಾವು ಮಾಡಿರುವಂತದ್ದು ಸರ್ಕಾರದ ಗಮನ ಸೆಳೆಯುವಂತದ್ದು ವಿಷಯ. ನಾವು ಯಾರ ವಿರುದ್ಧ ಮಾಡ್ತಾ ಇಲ್ಲ. ಯಾವ ಸರ್ಕಾರದ ಕಣ್ಣು ತೆರಿಬೇಕು. ದ್ರಾಕ್ಷಿ ಬೆಳೆಗಾರರ ಸ್ಥಿತಿಗತಿ ಸರ್ಕಾರಕ್ಕೆ ಅರ್ಥ ಆಗಬೇಕು. ಮತ್ತು ದ್ರಾಕ್ಷಿ ಬೆಳೆಗಾರರ ಪರಿಸ್ಥಿತಿ ಇಲ್ಲಿ ತನಕ ಸರ್ಕಾರಕ್ಕೆ ಸರಿಯಾಗಿ ಅರ್ಥ ಆಗಿಲ್ಲ. ಎಲ್ಲದಕ್ಕೂ ಬೆಂಬಲ ಬೆಲೆ ಅದ, ದ್ರಾಕ್ಷಿ ಬೆಳೆಗಿಲ್ಲ. ಮತ್ತು ದ್ರಾಕ್ಷಿ ಬೆಲೆ ಇಷ್ಟು ಕುಸಿದಲ್ಲ. ಈಗ ದ್ರಾಕ್ಷಿ ಬೆಳಿಬೇಕಾದ್ರೆ ಏನು ಖರ್ಚು ಬರ್ತದ ಅಷ್ಟು ಸಹಿತ ದ್ರಾಕ್ಷಿ ಬೆಳೆಗಾರರಿಗೆ ಉತ್ಪನ್ನ ಸಿಗ್ತಾ ಇಲ್ಲ. ಮತ್ತು ದ್ರಾಕ್ಷಿ ಬೆಳೆ ಎಷ್ಟು ಬೆಳೆದದ ಇಡೀ ದೇಶದಲ್ಲಿ ಅಂತಂದ್ರೆ, ಈಗ ಅಥಣಿ ತಾಲೂಕು ತಗೋರಿ. ಅಥಣಿ ತಾಲೂಕಿನೊಳಗ ಕಬ್ಬು ಬೆಳೆ ಆದ ನಂತರ ಅತಿ ಹೆಚ್ಚಿಗೆ ಬೆಳೆಯುವಂತದ್ದು, ಉತ್ಪನ್ನ ಕೊಡುವಂತದ್ದು. ಒಂದು ವರ್ಷಕ್ಕೆ 500 ಕೋಟಿ ರೂಪಾಯಿ ಆದಾಯ ಏನಾರು ಇದ್ರ ಅಥಣಿ ತಾಲೂಕಿನೊಳಗೆ ಅದು ದ್ರಾಕ್ಷಿ ಬೆಳೆದು. ಆದ್ರೆ ಈಗ 2 ವರ್ಷ ಆಯ್ತು ದ್ರಾಕ್ಷಿ ಬೆಳೆಗೆ ದರ ಇರ್ಲಾರ್ದ ಮತ್ತು ಹವಾಮಾನ ವಿಪರೀತದಿಂದ ಏನು ಹಾನಿ ಆಗ್ತಾ ಇದೆ. ದ್ರಾಕ್ಷಿ ಬೆಳೆ ಇವತ್ತು ನಶಿಸಿ ಹೋಗುವಂತ ಪರಿಸ್ಥಿತಿ ಬಂದದ. ದ್ರಾಕ್ಷಿ ಬೆಳೆ ನಶಿಸಿ ಹೋದ್ರ ಆ ಬೆಳೆಗಾರನು ನಶಿಸಿ ಹೋಗ್ತಾನ. ದೇಶದ ಬೆನ್ನೆಲುಬು ರೈತ. ಜೈ ಜವಾನ್ ಜೈ ಕಿಸಾನ್. ಕಿಸಾನ್ ಇವತ್ತು ಯುದ್ಧ ಮಾಡುವಾಗ ವೀರ ಸ್ವರ್ಗ ಕಂಡ್ರ ಅಲ್ಲಿ ನಿಧನರಾದ್ರೆ ವೀರ್ಗ ಸ್ವರ್ಗ ಅಂತಾರ. ಆದ್ರ ಜೈ ಜವಾನ್ ಇಷ್ಟು ಎಲ್ಲ ಹೇಳುವಾಗ ಜೈ ಕಿಸಾನ್ ಅಂದೇನು? ಕಿಸಾನ್ರು ಅಂದ್ರೆ ರೈತರು ದೇಶದ ಬೆನ್ನೆಲುಬು. ಎಲ್ಲರೂ ನಾವು ಮಣ್ಣಿನ ಮಕ್ಕಳ ಅಂತೇಳಿ ಅನ್ನೋದಾತು. ಬಾಯಲ್ಲೇ ಮಣ್ಣಿನ ಮಕ್ಕಳು ಅನ್ನೋದಾತು. ಮಣ್ಣಿನ ಮಕ್ಕಳ ಪರಿಸ್ಥಿತಿ ಇವತ್ತು ಏನಾಗೈತಿ ಅನ್ನುವಂಥದ್ದು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಈ ವಿಷಯ ಬಹಳ ಗಂಭೀರ ಆಗ್ಯದ. ಆದ್ರೆ ಏನಾಗ್ಯದ, ಇವತ್ತ ಉತ್ತರ ಕರ್ನಾಟಕದ ಅವರು ಜಾಸ್ತಿ ರೈತರು ಹೋರಾಟ ಮಾಡೋದಿಲ್ಲ ಅಥವಾ ಸಂಘಟಿತರಾಗೋದಿಲ್ಲ. ಕಾಫಿಗೆ ಬೆಂಬಲ ಬೆಲೆ ಅದ, ಅಡಿಕೆಗೆ ಅದ, ತೆಂಗಿಗೆ ಅದ, ತೊಗರಿಗೆ ಅದ, ಮತ್ತೊಂದಕ್ಕದ, ಸಣ್ಣ ಪುಟ್ಟ ಎಲ್ಲಾ ಬೆಳೆಗಳದ. ಇಂಥ ದೊಡ್ಡ ಬೆಳೆ, ಮಹತ್ವದ ಬೆಳೆ ಎಷ್ಟು ಆದಾಯ ಬರ್ತೈತ್ರಿಪ್ಪ ಭಾರತ ದೇಶಕ್ಕೆ. ಇವತ್ತ ರಸಗೊಬ್ಬರಗಳು ಎಷ್ಟು ಉಪಯೋಗ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು. ಇವತ್ತ ಎಷ್ಟು ಪೆಸ್ಟಿಸೈಡ್ಸ್ ಉಪಯೋಗ ಮಾಡ್ತೀವಿ. ಉದ್ಯೋಗದಲ್ಲಿ ಎಷ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು. ದ್ರಾಕ್ಷಿ ಬೆಳೆ ಇಲ್ಲದೆ ಹೋದ್ರೆ ಸರ್ಕಾರಕ್ಕೂ ಸಾವಿರಾರು ಕೋಟಿ ಆದಾಯ ಕಡಿಮೆ ಆಗ್ತದ. ಮತ್ತು ಇಲ್ಲಿ ಇಷ್ಟು 15,000 ಎಕರೆ ದ್ರಾಕ್ಷಿ ಇಲ್ಲಿ ಅಥಣಿ ಒಳಗಿದ್ರೆ ಮಾರಾಟ ಕೇಂದ್ರ ಇಲ್ಲ. ಮಾರಾಟ ಕೇಂದ್ರ ಮಾಡೋ ಸಲುವಾಗಿ ಬಹಳ ವರ್ಷದಿಂದ ನಾವು ಆಗ್ರಹ ಮಾಡ್ತಾ ಇದೀವಿ. ಇಲ್ಲಿ ಕೋಲ್ಡ್ ಸ್ಟೋರೇಜ್ಗಳು ಮಾಡಬೇಕು, ಒಂದು ಮಾರಾಟ ಕೇಂದ್ರ ಮಾಡಬೇಕು, ಬೇರೆ ಬೇರೆ ಎಲ್ಲಾ ವ್ಯಾಪಾರಸ್ಥರನ್ನ ಇಲ್ಲಿ ಕರೆಸುವಂತದ್ದು ವ್ಯವಸ್ಥೆ ರೈತರಿಗೆ ಸಹಾಯ ಸರ್ಕಾರ ಮಾಡ್ಬೇಕಾಗ್ತದೆ.
ಅಧಿವೇಶನದಾಗ ಏನಾದ್ರು ಚರ್ಚೆ ಮಾಡಿ ಮನವಿ ಕೊಟ್ರೆ ಹೆಂಗೆ ಸರ್ ಇದು? ಮನವಿ ಕೊಟ್ಟರೆ ಅಧಿವೇಶನ ಚರ್ಚೆ ಆಗಲಿ. ನಾವು ನಿಮ್ಮ ಮುಖಾಂತರ ನಾವು ದಯಮಾಡಿ ನೋಡ್ರಿ, ಎಲ್ಲಕ್ಕಿಂತ ಹೆಚ್ಚು ದೊಡ್ಡ ಅಸ್ತ್ರ ಅಂದ್ರ ಮಾಧ್ಯಮ. ನಾವು ಮಾಧ್ಯಮದವರ ಸಹಾಯದಿಂದ ಈ ವಿಷಯದ ಗಂಭೀರತೆಯನ್ನು ನಿಮಗೆಲ್ಲರಿಗೆ ನಾವು ವರದಿ ಕೊಟ್ಟಿದ್ದೀವಿ. ಆ ವರದಿಯಲ್ಲಿ ಎಲ್ಲಾನು ನಾವು ನಿಜಾಂಶವನ್ನು ತಿಳಿಸಿದ್ದೀವಿ. ಯಾವುದು ಅಂಕಿಅಂಶ ಸಹಿತ ನಾವು ಎಲ್ಲ ವರದಿ ಕೊಟ್ಟಿದ್ದೀವಿ. ಈ ವರದಿ ಈ ಸ್ಥಿತಿಗತಿಯನ್ನ ಸರ್ಕಾರ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಧ್ಯಮದ ಮುಖಾಂತರ ತಾವು ನಮಗೆ ಸಹಾಯ ಮಾಡ್ಬೇಕಂತೇಳಿ ತಮ್ಮಲ್ಲಿನೂ ಸಹಿತ ನಾವು ಎಲ್ಲ ದ್ರಾಕ್ಷಿ ಬೆಳೆಗಾರ ಪರವಾಗಿ ವಿನಂತಿ ಮಾಡ್ಕೊತೀವಿ. ಮತ್ತು ಇಲ್ಲಿ ಬಂದವರು ಎಲ್ಲಾ ಪಕ್ಷದವರು ಅದಾರ. ನಮಗೆ ಯಾವುದೂ ಪಕ್ಷ ರಾಜಕೀಯ ಜಾತಿ ಇದರಲ್ಲಿ ಇಲ್ಲ. ನಾನು ಹೇಳಿದ್ನಲ್ಲ, ನಾವು ರೈತರು, ನಮ್ಮ ಜಾತಿ ಇವತ್ತ ನಮ್ಮ ರೈತ ಜಾತಿ. ಅನಂತರ ಮುಖಂಡ ಸಿದ್ದಪ್ಪ ಮುದುಕನ್ನವರ್ ಅವರು ಮಾತನಾಡಿ ದ್ರಾಕ್ಷಿ ಬೆಳೆಗಾರರ ಸಂಕಷ್ಟವನ್ನ ವಿವರಿಸಿದ್ರು. ಸುಮಾರು 15,000 ಎಕರೆ ದ್ರಾಕ್ಷಿ ಬೆಳೀತಾ ಇರುವ ರೈತರ ಕಣ್ಣೀರು ಒರೆಸುವ ಕೆಲಸವನ್ನ ಸರ್ಕಾರ ಮಾಡಬೇಕು. ಇಲ್ಲದೆ ಹೋದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಉಗ್ರವಾದಂತಹ ಹೋರಾಟ ಮಾಡಲಾಗುತ್ತೆ ಎಂದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂತೋಷ್ ಬಡ್ಕಂಬಿ, KMM ಕನ್ನಡ ಅಥಣಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾರಿವಾಳದ ಹಣ ವಿಚಾರವಾಗಿ ಇಬ್ಬರು ಯುವಕರ ನಡುವೆ ಗಲಾಟೆ ವಿಕೋಪಕ್ಕೆ ಹೋಗಿ ದರ್ಶನ್ ಎಂಬಾತನ ಮೇಲೆ ಹಲ್ಲೆ. ಬೆಳಗಾವಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಘಟನೆ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಎಂಇಎಸ್ನಿಂದ ಮಹಾಮೇಳಾವ್ಗೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡೋದಿಲ್ಲ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ. ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 68ನೆಯ ಮಹಾಪರಿನಿರ್ವಾಣ ದಿನ ಶುಕ್ರವಾರ ಬೆಳಗಾವಿ ನಗರದಲ್ಲಿ ಆಯೋಜನೆ. ಅಂಬೇಡ್ಕರ್ ಉದ್ಯಾನದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಹಾಗೂ ಗೌರವ ನಮನ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.